ವನಿತಾ ಅವರೇ ನಮಸ್ಕಾರ. ನಮಸ್ತೆ ಸರ್. ನಾರಾಯಣ್ ಗೌಡ್ರೆ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ವನಿತಾ ಅವರೇ, ನಿಮ್ಮ ಬಗ್ಗೆ, ನಿಮ್ಮ ಹುಟ್ಟೂರು ಯಾವುದು? ಸರ್, ನಾನು ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿ. ನಾನು ಮದುವೆ ಆಗಿ ಬಂದಿದ್ದು ಅರಕೆರೆ ಗ್ರಾಮ, ಶ್ರೀರಂಗಪಟ್ಟಣ ತಾಲೂಕು ಅರಕೆರೆ ಗ್ರಾಮ. ನಿಮ್ಮ ತಂದೆ ತಾಯಿ ಏನು ಮಾಡ್ತಾಯಿದ್ರು? ನನ್ನ ತಂದೆ ಅಗ್ರಿಕಲ್ಚರ್ ಆಫೀಸ್ನಲ್ಲಿ ಡೆಪ್ಟಿ ಡೈರೆಕ್ಟರ್ ಆಗಿದ್ದರು, ಸಿ ರಾಮಯ್ಯ ಅಂತ. ಅಮ್ಮ ಗೃಹಿಣಿ. ಓಕೆ. ಜಮೀನಿತ್ತ? ಜಮೀನಿತ್ತು ಸರ್. ಎಷ್ಟಿತ್ತು? ಶಿವಮೊಗ್ಗದಲ್ಲಿ ಅವ್ರಿಗೆ 6 ಎಕರೆ ಜಮೀನಿತ್ತು. ನಮ್ಮ ತಂದೆ ಸ್ವಲ್ಪ ಜಮೀನು ಹತ್ರ ಎಲ್ಲ ಕರ್ಕೊಂಡು ಹೋಗ್ತಿದ್ರು ನಮ್ಮನ್ನು. ಅವರು ಅಗ್ರಿಕಲ್ಚರ್ ಆಫೀಸರ್ದ್ರಲ್ಲಿ ಇರೋದ್ರಿಂದ ಅದ್ರ ಬಗ್ಗೆ ನನಗೂ ಒಂದು ವ್ಯವಸಾಯಕ್ಕೆ ನನಗೆ ಆಸಕ್ತಿ ಮೂಡೋ ಥರ ಅವ್ರೂ ಸ್ವಲ್ಪ ನನಗೆ ಕೆಲವೆಲ್ಲ ಹೇಳಿದರು ಸರ್ ಆವಾಗಲೇ. ಎಷ್ಟು ಜನ ಮಕ್ಕಳು ನೀವು? ನಾವು 4 ಜನ ಮಕ್ಕಳು, 3 ಜನ ಹೆಣ್ಮಕ್ಳು, ಒಬ್ಬ ಮಗ. ನೀವು ಎಷ್ಟನೇವರು? ನಾನು ಮೊದಲನೇ ಅವಳು ಸರ್. ಓಕೆ. ನಿಮ್ಮ ವಿದ್ಯಾಭ್ಯಾಸ? ನಾನು ಡಿಗ್ರಿ ಮಾಡ್ಕೊಂಡಿದ್ದೀನಿ. ಏನು ಓದಿದಿರಿ? BA. ಓಕೆ. ನಿಮಗೆ ತಂದೆನೇ ಸ್ಫೂರ್ತಿ ಸರ್ ವ್ಯವಸಾಯದ ಬಗ್ಗೆ ಕಲಿಯೋಕ್ಕೆ? ಏನೇನು ಬೆಳೆ ಬೆಳೀತಾ ಇದ್ರು ಅವ್ರ ಜಮೀನು? ಸರ್, ನಮ್ಮಲ್ಲಿ ಅಡಿಕೆ ಮತ್ತು ಭತ್ತ. ಶಿವಮೊಗ್ಗ ಜಿಲ್ಲೆ ಆಗಿರೋದ್ರಿಂದ ಅಡಿಕೆ ಮತ್ತು ಭತ್ತಕ್ಕೆ ತುಂಬ ಪ್ರಾಮುಖ್ಯತೆ. ಹೋಗ್ತಾ ಇದ್ದೀರಾ ತೋಟಕ್ಕೆ? ಹೋಗ್ತಾ ಇದ್ವಿ ಸರ್. ಪ್ರತಿ ಭಾನುವಾರ ಸುಮ್ಮನೆ ನಮಗೊಂದು ಪಿಕ್ನಿಕ್ ಥರ ಹಬ್ಬ ಕಾರ್ನಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು ನಮಗೆ. ಹೋಗಿ ಅಲ್ಲಿ ಅಕ್ಕಪಕ್ಕ ಇರೋ ಹಳ್ಳಿ ಜನಗಳನ್ನ ಪರಿಚಯ ಮಾಡಿಕೊಡೋದು, ಅವ್ರ ಬಗ್ಗೆ ಅವ್ರ ಹತ್ರ ಕೂತ್ಕೊಂಡು ಮಾತಾಡೋದು, ಅವರ ಒಂದು ದಿನಚರಿಗಳನ್ನು ಕೇಳ್ಕೊಳ್ಳೋದು, ಈ ಥರದ್ದೆಲ್ಲ ಅವಾಗಲಿಂದನೂ ನಮಗೆ ಅಪ್ಪ ಹೇಳ್ಕೊಡ್ತಾ ಬಂದರು ಸರ್. ನಮಗೆ ನಿಮಗೂ ವ್ಯವಸಾಯನೇ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತಾ? ಖಂಡಿತ ಸರ್, ಅನ್ನಿಸ್ತಾ ಇತ್ತು. ಆದರೂ ಅಪ್ಪ ಒಬ್ಬ ಅಫಿಷಿಯಲಿ ಕೊಟ್ಟು ಮದುವೆ ಮಾಡಿದ್ರು ನನಗೆ ವ್ಯವಸಾಯದ ಬಗ್ಗೆ ತುಂಬ ಆಸಕ್ತಿ ಇತ್ತು ಸರ್. ನಾನು ನಾಗತಿಹಳ್ಳಿ ಚಂದ್ರಶೇಖರ್ ಜೊತೆ ಕೃಷಿ ಪ್ರವಾಸ ಮಾಡ್ತಾಯಿದ್ದೀನಿ. ನಮ್ಮ ಹುಬ್ಬಳ್ಳಿ ಧಾರವಾಡಿಂದ ನಾನು ಅಂಡಮಾನ್ ನಿಕೋಬಾರ್ವರೆಗೂ ನಮಗೆ ಕೃಷಿ ಪ್ರವಾಸ ಕರ್ಕೊಂಡೋಗಿದ್ದಾರೆ ಸರ್ ಅವರು. ಅವ್ರ ಜೊತೆ ಅವರು ಸಹ ನಾನು ವ್ಯವಸಾಯಕ್ಕೆ ಇಳಿಯೋದಕ್ಕೆ ಸ್ಫೂರ್ತಿ ಸರ್. ಈ ಕೃಷಿ ಪ್ರವಾಸ ಅಂದ್ರೆ ಏನು, ಸ್ವಲ್ಪ ವಿವರವಾಗಿ ಹೇಳ್ಬೋದು? ಕೃಷಿ ಪ್ರವಾಸ ಅಂದರೆ ಪ್ರಗತಿಪರ ರೈತರ ಹತ್ರ ಎಲ್ಲ ಕರ್ಕೊಂಡೋಗಿ ಕೃಷಿ ಬಗ್ಗೆ ಅಧ್ಯಯನ ಹೇಳ್ಕೊಡೋದು, ಅವ್ರು ಯಾವ ಥರ ಇದು ಮಾಡ್ತಾರೆ ಅಂತ. ಆಮೇಲೆ ಸುಭಾಷ್ ಪಾಳೇಕರ್ ಅವರ ಮನೆ ಕರ್ಕೊಂಡೋಗಿದ್ರು, ಅವ್ರ ಜೊತೆ ತುಂಬ ಹೊತ್ತು ಕುಳಿತು ಮಾತಾಡಿದ್ವಿ ಸರ್. ಒಂದು ನೈಸರ್ಗಿಕ ಕೃಷಿ ಬಗ್ಗೆ, ಶೂನ್ಯ ಬೆಳೆ ಇದ್ರ ಬಗ್ಗೆ ತುಂಬ ಅವರಿಂದ ಕಲ್ತ್ವಿ. ಅವ್ರ ಮನೆಯಲ್ಲಿ ಬೆಲ್ಲದ ಕಾಫಿ ಕೊಟ್ಟರು ಸರ್ ನನಗೆ. ನಾನು ಮೊದಲು ರುಚಿ ನೋಡಿದ್ದು ಬೆಲ್ಲದ ಕಾಫಿ ಅಲ್ಲೇ ಅಂತ ನಾನು ಅಂದ್ಕೊಂಡೆ. ತುಂಬ ಖುಷಿಯಾಗಿ ಹೊತ್ತು ಅವ್ರ ಜೊತೆ ಮಾತಾಡಿಕೊಂಡು ಅವರೂ ನನಗೆ ಪ್ರತಿಯೊಂದೂ ಹೇಳಿದ್ರು ಸರ್, ಈ ಥರ ಮಾಡಿ ಅಮ್ಮ, ಯಾವುದನ್ನೇ ಬೇರೆ ರಾಸಾಯನಿಕ ಬಳಸ್ದೆ ನಿಮ್ಮ ಜಮೀನಲ್ಲಿ ಇದು ಮಾಡ್ಕೊಂಡೋಗಿ ಸರ್, ನಮ್ಮದು ಎಳ್ಳೀರು ಇದು ಮಾಡ್ತೀವಿ ಕೊಡ್ತೀವಿ ಅಂತ ಹೇಳಿದ್ವಿ, ಎಳ್ಳೀರು ಮಾರಾಟ ಮಾಡ್ತೀವಿ ನಾವು ಇದು ತೆಂಗಿನಕಾಯಿಗಿಂತ ಅಂತ. ಮರ ಹಾಳಾಗತ್ತೆ ಅಂತ ಹೇಳ್ತಾರೆ ಸರ್ ಅಂತ ಅಂದರು. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ, ಅದು ನಿಮಗೆ ಇವತ್ತೇನು ಕೈಗೆ ಸಿಗುತ್ತೆ ಅದನ್ನು ಉಪಯೋಗಿಸಿ, ನೀವು ಮುಂದಿನ ಮಕ್ಕಳದು ಪೀಳಿಗೆಗೆ ಪಕ್ಕದಲ್ಲಿ ಇನ್ನೊಂದು ನೆಟ್ಟರಾಯಿತು ಮರನ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಇವತ್ತು ನೀವು ಏನು ಅನುಭವಿಸ್ತಾ ಇದ್ದಿದ್ದೀರೋ ತಂದೆ ತಾಯಿ ಕೃಷಿ ಕೈ ಹಾಕಿಯಮ್ಮ, ಕೃಷಿಯಿಂದ ಲಾಸ್ ಆಗುತ್ತೆ, ಕೃಷಿಯಿಂದ ನನಗೆ ಈ ಥರ ಇದಾಯಿತು ಅನ್ನೋ ಥರ ಮನಸ್ಸಲ್ಲಿ ಇಟ್ಕೋಬೇಡಿ, ಶೂನ್ಯ ಬಂಡವಾಳದಿಂದ ಬೆಳೆನ ಮುಂದುವರ್ಸ್ಕೊಂಡು ಹೋಗಿ ಅಂತ ನನಗೆ ಪಾಠ ಹೇಳ್ಕೊಟ್ರು ಸರ್ ಅವತ್ತು. ಇನ್ನೂ ಎಲ್ಲೆಲ್ಲಿ ಹೋಗಿದ್ದೀರಿ? ಅಂಡಮಾನ್ ನಿಕೋಬಾರ್ಗೆ ಹೋಗಿದ್ವಿ. ಆಮೇಲೆ ಧಾರವಾಡ ಯೂನಿವರ್ಸಿಟಿ ಅಲ್ಲಿಗೆ ಹೋಗಿದ್ವಿ. ನಾಗಮಂಗಲ ತಾಲೂಕು ಸುತ್ತಮುತ್ತ ಇರೋ ರೈತರ ಮನೆಗಳಿಗೆ ಹೋಗಿದ್ವಿ. ಸುಮಾರು ಇಲ್ಲಾಂದ್ರೆ ಒಂದು 10-12 ಪ್ರವಾಸಗಳು ಮಾಡಿದ್ದೀನಿ ಸರ್ ಅವ್ರ ಜೊತೆ. ಓಕೆ. ಅಂದರೆ ನೀವು ಒಬ್ಬರೇನಾ ಅಥವಾ ಸುಮಾರು ಜನ ಇರ್ತೀರಾ ಪ್ರವಾಸದ ತಂಡದಲ್ಲಿ? ಇಲ್ಲ ಸರ್, ನಾಗತಿಹಳ್ಳಿ ಎಲ್ಲ ಕೆಲವು ವ್ಯವಸಾಯದಲ್ಲಿ ಇಂಟ್ರೆಸ್ಟ್ ಇರೋ ಹೆಣ್ಣು ಮಕ್ಕಳು, ಅಕ್ಕಪಕ್ಕ ಊರಿನ ಮಕ್ಕಳು ಜನ, ಆಮೇಲೆ ಹೆಂಗಸ್ರು ಅಂತಲೇ ಅಲ್ಲ, ಜೊತೆಲಿ ರೈತರು ಗಂಡಸರು ಬರ್ತಾರೆ ಸರ್. ಅದರಲ್ಲಿ ಏನು ಮುಖ್ಯ ಅಂದರೆ, ಈಗ ಪ್ರವಾಸಕ್ಕೆ ಹೋದಾಗ ಕರ್ಕೊಂಡು ಇವ್ರನ್ನ ಯಾವ ಥರ ಮೇಂಟೈನ್ ಮಾಡೋದಪ್ಪ ಅನ್ನೋದೊಂದು ಕ್ವಶನ್ ಬರುತ್ತಲ್ಲ ಸರ್. ಅದಕ್ಕೆ ನಿಜವಾಗ್ಲೂ ಹೇಳ್ತೀನಿ, ಊರಿನಲ್ಲಿ ಅವರು ಸಂಜೆ ಆಯಿತು ಅಂದರೆ ಅವ್ರದ್ದು ಕೆಲವು ಕೆಟ್ಟ ಅಭ್ಯಾಸಗಳಿರುತ್ತೆ. ಆ ಥರದಲ್ಲಿ ಏನೂ ಇಲ್ಲ ಸರ್. ಅವ್ರ ಜೊತೆ ಹೋದಾಗ ಎಷ್ಟು ಉತ್ಸಾಹದಿಂದ, ಎಷ್ಟು ಖುಷಿಯಿಂದ ನಮ್ಮನ್ನು ಎಲ್ಲ ಒಂಥರ ಅಕ್ಕ ತಂಗಿರೋ ಥರ ಭಾವಣಿಸ್ಕೊಂಡು, ನಾವು ಅವ್ರನ್ನ ಅಣ್ಣ ತಮ್ಮಂದಿರೋ ಥರ ಭಾವಣಿಸ್ಕೊಂಡು ತುಂಬ ಚೆನ್ನಾಗಿ ಪ್ರವಾಸ ಮಾಡಿದ್ವಿ ಸರ್. ಅದ್ರ ಬಗ್ಗೆ ಖುಷಿ ಇದೆ ಸರ್ ನನಗೆ. ನಾರಾಯಣ್ ಗೌಡ್ರೆ, ನಿಮ್ಮ ಬಗ್ಗೆ ಹೇಳಿ. ನಿಮ್ಮ ಹುಟ್ಟೂರು ಯಾವುದು? ನನ್ನ ಸ್ವಂತ ಊರು ಅರಕೆರೆ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಅರಕೆರೆಲ್ಲೇ, ಓದಿದ್ದು ಅರಕೆರೆಲ್ಲೇ. ನಾನು ನಮ್ಮ ತಂದೆ ಜೊತೆ ಚಿಕ್ಕ ಮಗು ಆಗಿದ್ದಾವಿಂದನೂ ಅವ್ರ ಜೊತೆ ಓಡಾಡಿ ತುಂಬ ಅಭ್ಯಾಸ ಇದ್ದಿದ್ದರಿಂದ ಅವರಿಂದ ಸುಮಾರು ಈ ಸಮಗ್ರ ಕೃಷಿ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ, ಹಿಂದೆ ಒಂದು ಮೆಣಸಿನ ಮಡಿ ಅಂತ ಮಾಡ್ತಿದ್ರು. ಆ ಮೆಣಸಿನ ಮಡಿಯ ಉದ್ದೇಶ ಏನಂತಂದರೆ,
ಒಂದು 2 ಕುಂಟೆ ಜಾಗದಲ್ಲಿ ಮನೆಗೆ ಬೇಕಾಗಿರೋ ಎಲ್ಲ ಪದಾರ್ಥಗಳನ್ನು ಬೆಳೀತಿದ್ರು. ಸೊ ಅದು ಈಗ ಕಣ್ಮರೆಯಾಗಿದೆ ಇತ್ತೀಚಿನ ದಿನಗಳಲ್ಲಿ. ಅದಕ್ಕೆ ಮೆಣಸಿನ ಮಡಿ ಅಂತ ಯಾಕೆ ಹೆಸರಿಟ್ಟಿದ್ರು? ಮೆಣಸಿನ ಮಡಿ ಅಂದರೆ ಮೆಣಸು ಮೇಯ್ನು. ಅದ್ರ ಜೊತೆಗೆ ಅವರು ಬೆಂಡೆಕಾಯಿ, ಹೀರೆಕಾಯಿ, ಹಾಗಲಕಾಯಿ, ತುಪ್ಪಿರೇಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಸುಮಾರು ಮನೆಗೆ ಏನೇನು ಬೇಕೋ ಎಲ್ಲ ಪದಾರ್ಥ, ಮೂಲಂಗಿ, ಎಲ್ಲ ಥರದ ಪದಾರ್ಥ ಮತ್ತು ಸೊಪ್ಪುಗಳನ್ನ ಅವ್ರು ಬೆಳೀತಿದ್ರು. ಅದರಿಂದ ನಾನು ತುಂಬಾ ವ್ಯವಸಾಯದಲ್ಲಿ ಚಿಕ್ಕ ಮಗುವಾಗಿದ್ದಾವೆಂದನೂ ಆಸಕ್ತಿ ಇದ್ದಿದ್ದರಿಂದ ನಾನು ವೃತ್ತಿಯಲ್ಲಿ ಇಂಜಿನಿಯರಾಗಿ ಕೆಲಸ ಮಾಡ್ತಿದ್ರು. ಅದನ್ನು ಒಂದು ಭಾಗವಾಗಿ ಪರಿಗಣಿಸಿ ಅದರಲ್ಲಿ ತುಂಬ ಮುಂದುವರೆದು ನನ್ನದೇ ಆದ ಒಂದು ಕಲ್ಪನಾ ಲೋಕದಲ್ಲಿ ನಾನು ಮಲೆನಾಡಲ್ಲಿ ಬಯಲು ಸೀಮೆಯಲ್ಲಿ ಮಲೆನಾಡನ್ನು ಕ್ರಿಯೇಟ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಸುಮಾರು ಒಂದಷ್ಟು ಜಮೀನನ್ನು ಅಲ್ಲೇ ಪರ್ಚೇಸ್ ಮಾಡಿ ಮತ್ತು ನಮ್ಮ ತಂದೆ ಕೊಟ್ಟಿದ್ರ ಜೊತೆಗೆ ಅಲ್ಲಿ ಒಂದು ಅಧ್ಯಯನ ಮಾಡಬೇಕು ಅಂತಲೇ ವನಸಿರಿ ನೈಸರ್ಗಿಕ ಕೃಷಿ ಅಧ್ಯಯನ ಕೇಂದ್ರ ಅಂತ ಅದಕ್ಕೆ ಹೆಸರಿಟ್ಕೊಂಡು ಹಳ್ಳಿಕಾರ ಹಸುಗಳನ್ನ ಸಾಕಿದೆ, ಎಮ್ಮೆ ಸಾಕಿದೆ, ಮತ್ತು ಕುರಿಗಳನ್ನ ಸಾಕಿದೆ, ಮತ್ತು ಕೃಷಿ ಮೂಲಕ್ಕೆ ಅತ್ಯವಶ್ಯಕವಾಗಿ ಬೇಕಾಗಿರೋ ಕೋಳಿ ಪ್ರತಿಯೊಂದನ್ನು ಸಾಕಿ ಅದರಲ್ಲಿ ಅನುಭವ ಪಡ್ಕೊಂಡು ಈಗ ಮೇಯ್ನಾಗಿ ತೆಂಗು, ಅಡಿಕೆ, ಬಾಳೆ, ಸಪೋಟ ಮತ್ತು ಇನ್ನಿತರ ಹಣ್ಣಿನ ಪದಾರ್ಥಗಳನ್ನ ಬೆಳೆಸ್ಕೊಂಡು ನಿರ್ವಹಿಸ್ತಾ ಇದ್ದೀನಿ ಸರ್. ಎಷ್ಟು ಜಮೀನಿದೆ ಸರ್? ಟೋಟಲಿ ಒಂದು 10 ಎಕರೆ ಬರುತ್ತೆ ಸರ್. ಓಕೆ. ಏನೇನು ಬೆಳೆ ಇದೆ ಅದರಲ್ಲಿ? ತೆಂಗು ಮೇಯ್ನು. ಅರಣ್ಯೀಕರಣ ಮಾಡಿದ್ದೀನಿ ಸರ್ ನಾನು. ತೆಂಗು ಒಂದನ್ನೇ ಪ್ರಧಾನವಾಗಿ ಇಟ್ಕೊಂಡಿಲ್ಲ. ಅರಣ್ಯೀಕರಣ ಅಂದರೆ ಟೀಕ್ ಮರಗಳು ನೆಟ್ಟಿದ್ದೀನಿ, ಸಿಲ್ವರ್ ಮರಗಳು ನೆಟ್ಟಿದ್ದೀನಿ, ಮತ್ತು ಅಡಿಕೆ ಇದೆ, ಬಾಳೆ ಇದೆ, ಮತ್ತು ಸಪೋಟ, ಇಂಥದ್ದಿಲ್ಲ ಅನ್ನಂಗಿಲ್ಲ, ಮಾವು, ಎಲ್ಲ ಥರದ್ದು ಗಿಡಗಳನ್ನ ಬೆಳೆಸಿದ್ದೀನಿ ಸರ್. ನನಗೇನಪ್ಪ ಅಂತಂದರೆ ಒಂದು ಸ್ಫೂರ್ತಿ ಅಂದರೆ ಮಣ್ಣು ಜೀವ ಇರೋ ವಸ್ತು. ಆ ಜೀವ ಇರೋ ವಸ್ತುವನ್ನ ನಾವು ಯಾವಾಗಲೂ ಜೀವಂತವಾಗಿ ಮೇಂಟೈನ್ ಮಾಡಿದರೆ ಅದನ್ನು ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗ್ತೀವಿ. ಈಗ ರಾಸಾಯನಿಕನ ತುಂಬ ಹಾಕಿ ಆಲ್ಮೋಸ್ಟ್ ಆಲ್ ಮಣ್ಣು ತನ್ನ ಸತ್ವವನ್ನು ಕಳ್ಕೊಂಡು ಎರೆಹುಳುಗಳೆಲ್ಲ ಆಲೆ ಭೂಮಿಯ ಕೆಳಪದರಕ್ಕೆ ಕೊಟ್ಟೋಗಿದೆ. ಅದನ್ನ ಮೇಲೆ ಕರಿಬೇಕಂದ್ರೆ ಸುಭಾಷ್ ಪಾಳೇಕರ್ ಸಿಸ್ಟಮ್ನ ಅಡಾಪ್ಟ್ ಮಾಡಿ ನೈಸರ್ಗಿಕ ಕೃಷಿಯಲ್ಲಿ ಅವರಿಗೆ ಜೀವಾಮೃತ ಅನ್ನೋದನ್ನು ಉಣಬಡಿಸಿ ಆವಾಗ ಅವು ಮೇಲೆ ಬಂದು ಭೂಮಿ ಉಳುಮೆ ಮಾಡೋದನ್ನು ಮೇಯ್ನಾಗಿ ಅವೇ ಮಾಡ್ತವೆ. ಸೊ ನಾವು ಯಾವುದೇ ಕಾರಣಕ್ಕೂ ಭೂಮಿಯನ್ನು ಉಳುಮೆ ಮಾಡೋದಾಗಲಿ ಅಥವಾ ಈಗ ಅತಿ ಹೆಚ್ಚಿನ ಭಾರ ಇರುವಂಥ ಟ್ರ್ಯಾಕ್ಟರ್ಗಳನ್ನ ಅದರ ಮೇಲೆ ಓಡಾಡಿಸೋದ್ರಿಂದ ಜೀವಾಣುಗಳು ನಶಿಸಿ ಹೋಗ್ತವೆ. ಅದರಿಂದ ಸಾಧ್ಯವಾದಷ್ಟು ಸೇವ್ ದ ಸಾಯಿಲ್, ಸದ್ಗುರು ಅವರು ಹೇಳ್ತಾರೆ, ಸೇವ್ ದ ಸಾಯಿಲ್ ಸೇವ್ ದ ನೇಚರ್ ಅಂತ ಅಂದ್ಬಿಟ್ಟು ಮಣ್ಣನ್ನು ಜೀವಂತವಾಗಿ ಉಳಿಸಿಟ್ರೆ ಮುಂದಿನ ಪೀಳಿಗೆಗೆ ಅದು ಮಣ್ಣು ನಮ್ಮ ಮುಂದಿನ ಪೀಳಿಗೆಗೆ ಅದು ಇದಾಗುತ್ತೆ. ತಂದೆಯಿಂದ ಜಮೀನು ಬಂತಲ್ಲ ತಮಗೆ? ಹೌದು. ಅದು ಪೂರ್ತಿ ಖಾಲಿ ಇತ್ತಾ ಅಥವಾ ಅದರಲ್ಲಿ ಏನಾದ್ರು ಬೆಳೆ ಇತ್ತಾ ಸರ್? ಅದರಲ್ಲಿ ನಮ್ಮ ತಂದೆಯೂ ನಮ್ಮ ಜೊತೆ, ನಾವು ಚಿಕ್ಕ ಮಕ್ಕಳಾಗಿದ್ದಾಗಿಂದನೂ ನಮ್ಮನ್ನು ಕರ್ಕೊಂಡು ಹೋಗೋದು, ಅದಕ್ಕೆ ತೆಂಗಿನ ಗಿಡ ನೆಡೆಸೋದು, ಟೊಮೊಟೊ ನೆಡೆಸೋದು, ತರಕಾರಿ ಬೆಳೆಯೋದು, ಮತ್ತು ಈ ಕೃಷಿಗೆ ಸಂಬಂಧಪಟ್ಟಂಗೆ ಹಿಪ್ನೆ ಎಲೆ ಗಿಡ ಅದನ್ನು ಬೆಳೆಸೋದು, ಎಲ್ಲ ಥರದಲ್ಲೂ ನಮಗೊಂದು ಸ್ಫೂರ್ತಿನೇ ಆಗಿತ್ತು ಸರ್ ಅದು. ಅಲ್ಲ, ಈಗ ನಿಮ್ಮ ಹತ್ರ ಒಂದು 10 ಎಕರೆ ಜಮೀನಿದೆ ಅಂತ, ಅದನ್ನು ನೀವೇ ಅಭಿವೃದ್ಧಿ ಮಾಡಿದ್ರ ಅಥವಾ ನಿಮ್ಮ ತಂದೆ? ಇಲ್ಲ ಸರ್, ನಾನೇ ಅಭಿವೃದ್ಧಿ ಮಾಡಿದೆ ಸರ್. ನಾನು ನನ್ನ ಶ್ರೀಮತಿ ವನಿತಾ ಅವರು ಸಹಕಾರದಿಂದ ಇಬ್ರು ಸೇರ್ಕೊಂಡು ಮಾಡಿದೀವಿ ಸರ್. ಓಕೆ. ಈಗ ನೀವು ಕೆಲಸದಲ್ಲಿದ್ರಿ ಅಲ್ವೇ? ಹೌದು ಸರ್. ಆ ಕೆಲಸದಲ್ಲಿ ಇದ್ದಾಗೇನೆ ಜಮೀನು ಅಭಿವೃದ್ಧಿ ಶುರು ಮಾಡಿದ್ರ ಅಥವಾ ನಿವೃತ್ತಿ ನಂತರ ಶುರು ಮಾಡಿ? ಇಲ್ಲ ಸರ್, ಕೆಲಸದಲ್ಲಿ ಇದ್ದಾಗೇನೆ ಅಭಿವೃದ್ಧಿ ಒಂದು ಅವಿಭಾಜ್ಯ ಅಂಗ ಅಂತ ಕನ್ಸಿಡರ್ ಮಾಡಿದೆ ಸರ್. ಕೆಲಸದಲ್ಲಿ ಇದ್ದಾಗೇನೆ ಅದನ್ನು ಒಂದು ಪಾರ್ಟ್ ಆಗಿ ಕನ್ಸಿಡರ್ ಮಾಡಿ, ಅದು ನಿವೃತ್ತಿ ಆದಮೇಲೆ ಅದು ನಮಗೆ ಪ್ರತಿಫಲ ಸಿಗೋದಿಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ನಾನು ತೆಂಗಿನ ಗಿಡಗಳನ್ನ ಸುಮಾರು ಕಡೆ ತಂದಿದ್ದೀನಿ. ಟಿ KRS ಇಂದ ತಂದಿದ್ದೀನಿ, ಮತ್ತು ನಾಮೂಲ ತಾಲೂಕು ದಿಡ್ಗಾದಿಂದ ಸಸಿಗಳನ್ನ ತಂದಿದ್ದೀನಿ, ಲೋಕಸರದಿಂದ ತೆಂಗಿನ ಸಸಿಗಳ ತಂದಿದ್ದೀನಿ, ಮತ್ತು VC ಫಾರ್ಮಿಂದ ಸಸಿಗಳನ್ನ ತಂದಿದ್ದೀನಿ. ಎಲ್ಲಾದ್ರೂ ಒಂದಕ್ಕೊಂದು ಕಂಪೇರ್ ಮಾಡಿ ಯಾವುದು ಸೂಕ್ತ ಅನ್ನೋದನ್ನು ಒಂದು ರೀತಿಯಲ್ಲಿ ನಾನೇ ಸ್ಟಡಿ ಮಾಡ್ತಾ ಇದ್ದೀನಿ. ಸೊ ಟೋಟಲಿ ಹೇಳ್ಬೇಕಂದ್ರೆ ನೈಸರ್ಗಿಕ ಕೃಷಿ ಮಾಡೋನಿಗೆ ಪೇಷನ್ಸ್ ಇರಬೇಕು ಸರ್, ತಾಳ್ಮೆ ಅನ್ನೋದು ಮುಖ್ಯ. ಅಲ್ಲ, ನೀವು ಆರಂಭದಿಂದ ನೈಸರ್ಗಿಕ ಕೃಷಿನೇ ಮಾಡ್ತಾ ಇರೋದು ಸರ್. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ದಿನ ನಾನು ಪ್ರಯೋಗಾತ್ಮಕವಾಗಿ ಎಲ್ಲರ ಜೊತೆ ಹೇಳ್ಕೊಂಡು ಕೆಮಿಕಲ್ ಮೆನ್ಯೂರೆಲ್ಲ ಯೂಸ್ ಮಾಡಿದೆ. ಅದು ಅಷ್ಟೊಂದು ಎಫೆಕ್ಟಿವ್ ಆಗಿ ಅನ್ನಿಸ್ಲಿಲ್ಲ ನನಗೆ. ಸೊ ಮೆನ್ಯೂರ್ ಯೂಸ್ ಮಾಡಿದರೆ ಏನದು ಒಂದು ತಾತ್ಪರ್ಯ ಏನಂದರೆ ಸರ್, ದುಡ್ಡು ಜಾಸ್ತಿ ಹಾಕಿ ಜಾಸ್ತಿ ಲಾಭ ತೊಗೊಳೋದ್ರ ಬದಲು ಏನೂ ಇಲ್ಲದೆ ಲಾಭ ತೊಗೊಳೋದು ಸೂಕ್ತ ಅಂತ ನನ್ನ ಅಭಿಪ್ರಾಯ ಸರ್. ಆವಾಗ ಮಣ್ಣಿನ ಯೋಗಕ್ಷೇಮನೂ ಚೆನ್ನಾಗಿರುತ್ತೆ ಮತ್ತು ಭೂಮಿನ ನಾವು ಸೇವ್ ಮಾಡ್ದಂಗೆ ಆಗುತ್ತೆ ಸರ್. ವನಿತಾ ಅವರ ಅಭಿಪ್ರಾಯನೂ ಅದೇನಾ? ಹೌದು ಸರ್, ನನ್ನ ಅಭಿಪ್ರಾಯನೂ ಅದೇ. ಏನೋ ದುಡ್ಡು ಹಾಕ್ಬಾರ್ದು, ಆದಾಯ ಬರ್ತಿರ್ಬೇಕು. ಇಲ್ಲ ಸರ್, ಅಂದರೆ ದುಡ್ಡು ಹಾಕಬಾರ್ದು ಅನ್ನೋದು ಕೆಲವಕ್ಕೆ ಹಾಕಬೇಕಾಗತ್ತೆ.
ಏಕೆಂದರೆ ಹಸು ತೊಗೋಬೇಕಾದ್ರೆ ಅದು ಒಂದು ಸಗಣಿ ಗಂಜಲ ಇದೆಲ್ಲ ಮಾಡ್ಬೇಕಾದ್ರೆ ಅಮ್ಮ ಅದು ಹಾಕ್ಲೇಬೇಕಲ್ವ ಸರ್ ಬಂಡವಾಳ ಹಾಕದೆ ಅಂದರೆ ತುಂಬ ಬೇಡ ಸರ್. ನಮ್ಮ ತುಂಬ ಸಾಲ ಮಾಡಿ ವ್ಯವಸಾಯ ಮಾಡೋ ಅವಶ್ಯಕತೆ ಇಲ್ಲ ಸರ್. ನಮ್ಮಲ್ಲಿ ಏನಿದೆ ಅದನ್ನೇ ಉಪಯೋಗಿಸ್ಕೊಂಡು ನಮ್ಮ ಕೈಗೆ ಏನು ಇಟ್ಕುತ್ತೆ ಅದನ್ನೇ ಮಾಡಿಕೊಂಡು ವ್ಯವಸಾಯ ನಿಜವಾಗಿ ಮಾಡ್ಬೋದು ಸರ್. ಅದರಿಂದ ಲಾಭ ಖಂಡಿತ ಇದೆ. ಹೇಳಿ, ಪ್ರೋಸೆಸ್ಸಲ್ಲಿ ನೀವು ಹೇಗೆ ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ರಿ ಜಮೀನಿನ ಅಭಿವೃದ್ಧಿನಲ್ಲಿ? ಸರ್, ನಮ್ಮನೆಯವರು ಇಂಜಿನಿಯರಿಗೆ ಕೆಲಸ ಮಾಡ್ತಾಯಿದ್ರು. ಅವರಿಗೆ ಬೆಳಿಗ್ಗೆ ಎದ್ದು 6 ಗಂಟೆಗೆ ಆಯ್ತು ಅಂದರೆ ಅವರು ಬಟ್ಟೆ ಹಾಕ್ಕೊಂಡು ಅವ್ರ ತೋಟಕ್ಕೆ ಬರಲೇಬೇಕು ಸರ್. ನಾನು ಮಂಡ್ಯದಲ್ಲಿದ್ದಾಗ ನಾವು ಜಮೀನು ಮಾಡ್ಕೊಂಡಿದ್ದು ಬರಬೇಕಿತ್ತು. ಅಮ್ಮ ವನಿತಾ, ನೀನು ಮಕ್ಕಳೊಬ್ಬ ಜವಾಬ್ದಾರಿ ನಿಂದು, ನಾನು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಹೊರಡ್ತಾಯಿದ್ರು ಸರ್. ಹೊರಟಾಗ ಅವರು ಒಂದು 10:30 11 ಗಂಟೆ ತನಕ ಅಲ್ಲಿ ಕೆಲಸ ಮಾಡಿಸಿ ಅವ್ರ ಪಾಡಿಗೆ ಅವ್ರದ್ದು ಏನು ಕೆಲಸ ಇದೆಯೋ ಮಾಡ್ಕೊಂಡು ಹೋಗ್ತಾಯಿದ್ರು. ನಾನು ಮಕ್ಕಳು ಸ್ಕೂಲಿಗೆ ಕಳಿಸಿ 3:30 ತನಕ ನಾನು ಆ ವ್ಯವಸಾಯದ ಬಗ್ಗೆ ಅಲ್ಲಿ ಏನಾಗ್ತಾಯಿದೆ ಕೆಲಸ ಅನ್ನೋದ್ರ ಬಗ್ಗೆ ನಾನು ಗಮನ ಹರಿಸ್ಕೊಂಡಿದ್ದೆ ಸರ್. ಅದ್ರ ಬಗ್ಗೆ ಅಲ್ಲಮ್ಮ, ಅಭಿವೃದ್ಧಿ ಯಾವ ಥರ ಮಾಡಿದ್ರಿ ಜಮೀನನ್ನ? ಈಗ ತೆಂಗು ತಂದು ಹಾಕಿದೆ ಅಂದರೆ, ಅಡಿಕೆ ಹಾಕಿದೆ ಅಂತಂದ್ರು, ನೀವು ಕೂಡ ಪ್ರವಾಸ ಹೋಗ್ತಿದ್ರಲ್ಲ, ನಿಮ್ಮ ಯೋಗದಾನ ಏನು ಅಂತ ತೋಟದ ಅಭಿವೃದ್ಧಿನಲ್ಲಿ? ಅದೇ ಸರ್, ನಾನು ಕಲ್ತ್ಕೊಂಡು ಬಂದಲ್ಲ, ಅಲ್ಲಿ ಕೆಲವೆಲ್ಲ ವಿಷಯಗಳನ್ನ ತಿಳ್ಕೊಂಡು ಬಂದಲ್ಲ, ಅದನ್ನು ನಾನು ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ ಸರ್, ಇದು ನೋಡಿ ಈ ಥರ ಎಲ್ಲ ಇದೆಯಂತೆ, ಈ ಥರ ಮಾಡೋಣ. ನನಗಲ್ಲೆಲ್ಲ ಜಮೀನು ನೋಡಿ ಖುಷಿ ಆಯಿತು. ಆಮೇಲೆ ಟಿಶ್ಯೂ ಕಲ್ಚರ್ ಅಂತ ನಾನು ನೋಡಿದ್ದು ಆವಾಗಲೇ ಸರ್, ಅಲ್ಲಿ ಎಲ್ಲಿ ಬೆಳಗಾಂನಲ್ಲಿ ಅದು ಬಾಳೆದೊಂದು ಕೃಷಿದು ಇದು ಟಿಶ್ಯೂ ಕಲ್ಚರ್ದೊಂದು ಹೇಳಿದ್ರು. ಅದ್ರ ಬಗ್ಗೆನೂ ನಾನು ಇವ್ರ ಹತ್ರ ಮಾತಾಡಿ ನೋಡಿ ಈ ಥರ ಎಲ್ಲ ಇದೆ, ಮುಂದುವರೆದಿದೆ ವ್ಯವಸಾಯ. ನಾವು ಒಂದು ಕಂಪ್ಯೂಟ್ರು ಮುಂದೆ ಏನು ಕುತ್ಕೊಂಡು ಮಾಡ್ತೀವೋ ಅಷ್ಟೇ ಒಂದು ಇಂಟ್ರೆಸ್ಟಿಂದ ಇಲ್ಲಿ ಕುತ್ಕೊಂಡು ನಾವು ನಮ್ಮ ಜಮೀನೇ ನಮ್ಮ ಕಂಪ್ಯೂಟ್ರು ಅಂತ ತಿಳ್ಕೊಂಡು ಇದರಲ್ಲಿ ಮುಂದುವರ್ಕೊಂಡು ಹೋಗೋಣ ಅಂತ ಹೇಳಿದೆ ಸರ್. ಈಗ ಒಂದು ಜಮೀನು ಅಂತಂದರೆ ತಾವೇ ಹೇಳಿದಾಗೆ ಒಂದು ನಕ್ಷೆ ಬಿಡಿಸ್ದಾಗೆ ಯಾವ್ಯಾವ ಬೆಳೆ ಎಲ್ಲೆಲ್ಲಿ ಬರಬೇಕು, ಯಾವ ಥರ ಹಾಕಬೇಕು, ಇದನ್ನೆಲ್ಲದನ್ನು ನೀವು ನಿಮ್ಮ ಯಜಮಾನರು ಕೂತ್ಕೊಂಡೇ ತೀರ್ಮಾನ ಮಾಡಿದ್ದ? ಹೌದು ಸರ್, ನಾವಿಬ್ಬರು ಮಾತಾಡ್ಬಿಟ್ಟೆ ಮಾಡ್ತಾ ಇದ್ವಿ. ಅವರು ಗೆಳೆಯರು ಒಂದಿಬ್ಬರು ಇದ್ರು, ಅವರಿಗೆ ಕ್ಲೋಸ್ ಇರೋರು, ಅವರು ಸ್ವಲ್ಪ ಅಡ್ವೈಸ್ ಮಾಡೋರು ಸರ್. ಅದರಲ್ಲಿ ಈ ಟೀಕ್ ಮರ ನೆಡೋದ್ರಲ್ಲಿ ಅವರ ಗೆಳೆಯನ ತುಂಬ ಸಹಕಾರ ಇದೆ ಸರ್. ಅವರು ಸ್ವಲ್ಪ ಈ ಥರ ಮಾಡಿ, ಇದು ತೆಂಗು ಎಲ್ಲ ಇದು ತಕ್ಷಣಕ್ಕೆ ನಿಮಗೆ ಒಂದು 5 ವರ್ಷಕ್ಕೆ ಶುರು ಆಗುತ್ತೆ, ಅದನ್ನು ಅನುಭವಿಸ್ಬೋದು. ನಿಮ್ಮ ಮಕ್ಕಳಿಗಾಗೋ ಅಂತ ನೆಕ್ಸ್ಟ್ ನಿಮ್ಮ ಮಕ್ಕಳ ಪೀಳಿಗೆಗೆ, ನಿಮ್ಮ ಮನೆಗೆ ಮುಂದಿನ ಪೀಳಿಗೆಗೆ ಇದು ಉಪಯೋಗಕ್ಕೆ ಬರುತ್ತೆ ಅಂತ ಟೀಕ್ ಮರ ಇದು ಮಾಡಿಕೊಟ್ರು ಸರ್. ಅದನ್ನು ಅಂಥದ್ದೆಲ್ಲ ಕೆಲವು ಅವ್ರ ಹತ್ರನೂ ನಾವು ಇದು ತೊಗೊಂಡಿದ್ದೀವಿ ಸರ್. ರಾಸಾಯನಿಕ ಬೇಡ ಅನ್ನೋ ತೀರ್ಮಾನಕ್ಕೆ ಯಾಕೆ ಬಂದ್ರಿ ಸರ್? ನನಗೆ ಸುಭಾಷ್ ಪಾಳೇಕರ್ ತೋಟಕ್ಕೆ ಹೋಗಿ ಬಂದಮೇಲೆ ಅದು ತುಂಬ ನನಗೆ ಮನಸ್ಸಿಗೆ ಇದಾಯಿತು ಸರ್. ಅವ್ರ ತೋಟದಲ್ಲಿ ಏನು ಬೆಳೆದಿದ್ದಾರೆ? ಎಲ್ಲ ಇದೆ ಸರ್ ಅದರಲ್ಲಿ, ಹಣ್ಣು, ಬಾಳೆ, ಜೋಳದ ಕಡ್ಡಿ, ಹಸುಗೆ ಮೇವಿಗೆ ಅದಕ್ಕೆಲ್ಲ ತುಂಬ ಇದು ಮಾಡ್ತಾಯಿದ್ರು ಸರ್. ಅವ್ರು ಇನ್ನೊಂದು ಹೇಳಿದರು ಸರ್ ನನಗೆ, ನಾಟಿ ಹಸುದೇನೆ ಇದು ಗೊಬ್ಬರ ಉಪಯೋಗಿಸಿ ಅಮ್ಮ, ಸಗಣಿನ ಈ HFO ಇದ್ರದ್ದೆಲ್ಲ ಉಪಯೋಗಿಸ್ಬೇಡಿ, ಅದು ಹಂದಿ ಕ್ರಾಸ್ ಅಂತ ಪ್ರೂಫ್ ಮಾಡಿದ್ದೀನಿ ಅದನ್ನು ಅಂತ ನನಗೆ ಅದರಲ್ಲೊಂದು ಇದಾಗಿ ಹೇಳ್ಕೊಟ್ರು ಸರ್. ಅದು ಖಂಡಿತ ನಿಜ ಅನಿಸುತ್ತೆ ನನಗೆ. ನಿಮ್ಮ ಮನೆಯಲ್ಲಿ ಸಿಂಧಿ ಹಸು ಸಾಕಿದ್ರಾ? ಹ್ಞೂ ಸರ್, ಸಾಕಿದ್ವಿ. ಒಂದೆರಡು ಇದಕ್ಕೆ ಅಂತಲೇ ಗೊಬ್ಬರಕ್ಕೆ ಅಂತಲೇ ಮಾಡ್ಕೊಂಡಿದ್ವಿ. ಅವ್ರು ಹೇಳಿದ ಮೇಲೆ ನನಗೆ ಹೌದಾ ಇದು ನಿಜನಾ ಅಂತ ಅನಿಸ್ತು. ಖಂಡಿತ ನಿಜ ಸರ್. ಅದು ಹೇಗೆ ಹೇಳ್ತೀರಿ ನಿಜ ಅಂತ? ಸರ್, ಅದು ಗೊಬ್ಬರ ಸಗಣಿದು ಒಂದು ಇದಿದೆಯಲ್ಲ ಕ್ವಾಲಿಟಿ, ಅದರಲ್ಲಿ ಖಂಡಿತ ಕಂಡುಹಿಡಿಯಬಹುದು ಸರ್ ಅದನ್ನು. ಆಮೇಲೆ ಅದನ್ನು ಮಾರಿ ನಾಟಿ ಹಸು ತಂದ್ರ? ನಾಟಿ ಹಸು ತಗೊಂಬಂದ್ವಿ ಸರ್. ಯಾವ್ದು ತಂದಿದ್ದು ಹಸು ನಾಟಿದು ಅಂದ್ರೆ? ಹಳ್ಳಿಕಾರ್ ಸರ್. ಎಷ್ಟು ಹಸುಗಳನ್ನು ಸಾಕಿದ್ರಿ ಸರ್? ನಾವು ಮನೆಗೆ ಅಂತ 2 ಹಸು ಇಟ್ಕೊಂಡಿದ್ವಿ ಅಷ್ಟೇ. ನಮ್ಮ ಕೈಲಿ ಹಾಕ್ತಿದ್ದದ್ದು ಅಷ್ಟೇ ಸರ್. ಅದಕ್ಕೆ ಇವತ್ತಿನ ಹಾಳು ಮೇಲೆ ಡಿಪೆಂಡ್ ಆಗಬೇಕಾಗಿತ್ತು ನಾವು, ಹಾಗಾಗಿ 2 ಹಸು ಇಟ್ಕೊಂಡಿದ್ವಿ. ಇನ್ನು ಏನೇನು ಜಾನುವಾರುಗಳಿದ್ವು? ಕುರಿಗಳಿದ್ವಿ ಸರ್, ಒಂದು 50 ಕುರಿ ಇಟ್ಕೊಂಡಿದ್ವಿ. ಎಮ್ಮೆ ಇತ್ತು, ಒಂದು 3 ವರ್ಷದ ತನಕ ಎಮ್ಮೆ ಇತ್ತು ಸರ್ ನಮ್ಮಲ್ಲಿ. ಎಮ್ಮೆ ಯಾಕೆ? ಅದು ನಮ್ಮ ಅತ್ತೆ ಮಾವ ಅವರೆಲ್ಲ ಮನೇಲಿ ತುಂಬ ಇಟ್ಕೊಂಡಿರೋರು ಎಮ್ಮೆನ. ಹಾಲು ಚೆನ್ನಾಗಿರುತ್ತೆ, ಅದ್ರದ್ದು ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ, ಹಂಗಾಗಿ ಎಮ್ಮೆನ ಇಟ್ಕೊಂಡಿದ್ವಿ ಸರ್. ಒಳ್ಳೆ ಗುಣಮಟ್ಟದ ಹಾಲಿದೆ ಅದರಲ್ಲಿ ಅನ್ನೋದಕ್ಕೆ ಎಮ್ಮೆ ಇಟ್ಕೊಂಡಿದ್ವಿ ಸರ್ ನಾವು. ಹಣ್ಣು ತಿನ್ನೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ. ಆತ್ಮೀಯರೇ, ಹಣ್ಣು ಹೊನ್ನು ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿ ಕುರಿತ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ಇದೇ ತಿಂಗಳ 12ನೇ ತಾರೀಖು ಸೋಮವಾರ ಬೆಳಗ್ಗೆ 10:30 ಮೈಸೂರಿನ ಕರ್ಜನ್ ಪಾರ್ಕ್ ಆವರಣದಲ್ಲಿರುವ ಡಾಕ್ಟರ್ MH ಮರಿಗೌಡ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದೆ.
ಬನ್ನಿ ಭಾಗವಹಿಸಿ. ಆಹಾ, ಹಣ್ಣು ತಿನ್ನೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ. ನಾರಾಯಣಗೌಡ್ರ, ಈಗ ಸುಮಾರು ಕಡೆಯಿಂದ ತೆಂಗು ತಂದ್ರಲ್ಲ, ಹೌದು ಸರ್. ನಿಮ್ಮ ಅಭಿಪ್ರಾಯದ ಪ್ರಕಾರ ಯಾವ ತೆಂಗಿನ ತಳಿ ಒಳ್ಳೇದು ಅಂತೀರಿ? ಸರ್, ತೆಂಗಿನ ತಳಿಯಲ್ಲಿ T/D ಅಂದ್ಬಿಟ್ಟು KRS ಅಲ್ಲಿ ಡೆವಲಪ್ ಮಾಡಿದ್ದಾರೆ. ಹೈಬ್ರಿಡ್ ಅಂದರೆ ಭಾಳ ಫಾಸ್ಟಾಗಿ ಬರುತ್ತೆ, ಕ್ರಾಸ್ ಮಾಡಿರೋದು ಅದು ಚೆನ್ನಾಗಿದೆ. ಅದು ಬಿಟ್ಟರೆ VC ಫಾರ್ಮಲ್ಲಿ ಡೆವಲಪ್ ಮಾಡುವಂಥ ಎಲ್ಲ ಸಸಿಗಳು ಭಾಳ ಉನ್ನತ ಗುಣಮಟ್ಟದ್ದು ಸರ್. ಎಲ್ಲದೂ ಚೆನ್ನಾಗಿದೆ ಸರ್. ಒಂದೊಂದರಲ್ಲಿ ಒಂದೊಂದು ವಿಶೇಷ ಇದೆ. ಲೋಕಸರ ಸೆಂಟ್ರಲ್ ಗೌರ್ಮೆಂಟ್ ಒಂದು ಫಾರ್ಮ್ ಇದೆ ಸರ್, ಅಲ್ಲೇನು ತಂದಿದ್ದು? ತೆಂಗಿನ ಸಸಿನೇ ತಂದೆ ಸರ್. ಎಳ್ನೀರಿಗೆ ಸೂಕ್ತವಾದ ಅಥವಾ ಯಾವ? ಇಲ್ಲ, ನಾನು ಯಾವಾಗಲೂ ತೆಂಗಿನಕಾಯಿಗೆ ಸೂಕ್ತವಾದ ಸಸಿಗಳನ್ನ ಸೆಲೆಕ್ಟ್ ಮಾಡ್ತಿದ್ದು ಸರ್. ಎಳ್ನೀರು ಬೇಕಂದ್ರೆ ಪಾರ್ಷಿಯಲಿ ಕಡಿಬೋದು, ಅದು ಸೆಕೆಂಡ್ರಿ ಥಿಂಗ್. ಬಟ್ ನಮಗೆ ಬೇಕಾಗಿರೋದು ಮೇಯ್ನ್ ಏನಂದರೆ ಕಾಯಿಗೆ ಸೂಕ್ತವಾದ ಸಸಿಗಳನ್ನ ತಂದಾಗ್ತೆ. ನನಗೆ ಹೆಚ್ಚು ಪ್ರಭಾವ ಅಂತಂದರೆ ಹೆಚ್ಚು ಈಗಿನ ಇದು 30 ವರ್ಷ ಆಗಿದೆ ಸರ್ ಮರಗಳೆಲ್ಲ ನೆಟ್ಟಿ. ಈಗ ಒಂದು ನೋಡಿದಾಗ ಆ ಗರಿ ಮೇಲೆ ತೆಂಗಿನ ಇದು ಗೊನೆಗಳು ಕೂತ್ಕೋತದೆ, ಅದು ಸೇಫ್ಟಿ. ಸೊ ಕೆಲವೆಲ್ಲ ತೆಂಗಿನ ಗರಿ ಮೇಲೆ ಕೂರದೆ ಕೆಳಗೆ ಬಿದ್ದುಬಿಡುತ್ತೆ, ಅದು ಭಾಳ ಕಷ್ಟ ಇದೆ. ಈಗ ನಮ್ಮ ಪಕ್ಕದ ತೋಟದವ್ರು ಏನು ಮಾಡ್ತಾಯಿದ್ದಾರೆ, ಎಲ್ಲನೂ ಎತ್ತಿ ಕಟ್ತಾ ಇದ್ದಾರೆ. ಅದು ಡಬ್ಬಲ್ ಕೆಲಸ ಮತ್ತು ಚೆನ್ನಾಗಿದಾಗಲ್ಲ. ಬಟ್ ಇದು ಟೋಟಲಿ ನಂಬರ್ 1 ಅಂದರೆ VC ಫಾರ್ಮ್ದು ಸಸಿಗಳು ಸರ್. ಹೌದು, ತುಂಬ ಚೆನ್ನಾಗಿದೆ ಸರ್ VC ಫಾರ್ಮ್ ಸಸಿಗಳು. ಅದರಲ್ಲಿ ಇದಕ್ಕೆಲ್ಲ ಮೇಯ್ನ್ ಏನಂದರೆ, ನಾನು ಸುಭಾಷ್ ಪಾಳೇಕರ್ದು ಒಂದು 4 ದಿನ ಸೆಮಿನಾರ್ ಇತ್ತು ಸರ್ ಕಲಾಮಂದಿರ್ ಮೈಸೂರಲ್ಲಿ ಇನ್ ದಿ ಇಯರ್ ಆಫ್ 2003. ಸೊ ಅವಾಗ ಸುಮಾರು ಜನ ನಮ್ಮ ರೈತ ಸಂಘಕ್ಕೆ ಸಂಬಂಧಪಟ್ಟಂಗೆ ಕೃಷ್ಣಪ್ಪ ಅವರು ಮತ್ತು ಪುಟ್ಟಣ್ಣ ಎಲ್ಲ ಸಾಹೇಬರು ಬಂದಿದ್ದಾಗ ನನಗೆ ಅದು ತುಂಬಾ ಇಂಪ್ರೆಸ್ ಆಗಿದೆ ಅಂದರೆ ಅದು ಸರ್. ಜೊತೆಗೆ ನಮ್ಮ ತಂದೆ, ನಾನು ಚೈಲ್ಡ್ಹುಡ್ ಇರ್ಬೇಕಾದ್ರೆ ಇನ್ ದಿ ಇಯರ್ ಆಫ್ 1975-76 ಆ ಟೈಮಲ್ಲಿ ಯಾರಾದರೂ ಗ್ರಾಮ ಸೇವಕರು ಬಂದು ಸ್ಯಾಂಪಲ್ ಕಿಟ್ ಅಂತ ಕೊಡೋರು, ಕೆಮಿಕಲ್ ಮೆನ್ಯೂರ್ನ. ಅದು ನಮ್ಮ ತಂದೆ ಆವಾಗಲೇ ರಿಜೆಕ್ಟ್ ಮಾಡೋರು. ಸೊ ಕೊಟ್ಟಿಗೆ ಗೊಬ್ಬರ ಬಿಟ್ಟು ಏನೂ ಯೂಸ್ ಮಾಡ್ತಿರ್ಲಿಲ್ಲ. ಅದು ಹಂಗೆ ಕಲ್ಟಿವೇಟ್ ಆಗಿ ಬಂದು ನನಗೆ ಒಟ್ಟು ತೆಂಗು ಎಷ್ಟಿದೆ ಗೌಡ್ರೆ? ತೆಂಗು ಒಂದು 300 ಇದೆ ಸರ್. 300 ತೆಂಗು? ಹೌದು ಸರ್. ಓಕೆ, ಏನು ಇಳುವರಿ ಬರ್ತಾ ಇರ್ಬೋದು ಸರ್? ಒಂದು ಆವರೇಜು 200 ಆ್ಯಂಡ್ ಎಬೋ 250 ಆ್ಯಂಡ್ ಬಿಲೋ ಅವರೇಜ್ ಬರುತ್ತೆ ಸರ್. 200 ಇಂದ 250 ಪ್ರತಿ ವರ್ಷ ತೆಗಿಬೋದು ಸರ್. ಪ್ರತಿ ಮರದಿಂದ ಬರುತ್ತೆ ಸರ್, ತೊಂದರೆ ಇಲ್ಲ ಸರ್. ಸ್ವಲ್ಪ ಕಡಿಮೆ ಆಗ್ಬೋದು, ಇಲ್ಲೊಂದು ಸ್ವಲ್ಪ ಜಾಸ್ತಿನೇ ಆಗ್ಬೋದು. ಓಕೆ. ಸೊ ಆ ಥರ ಬರುತ್ತೆ ಸರ್ ಆವರೇಜ್. ನೀವು ಕಾಯೇ ಮಾರದ? ಕಾಯಿ ಕೆಲವು ಸಂದರ್ಭ ಕಾಯಿ ಮಾರ್ತೀವಿ ಸರ್. ಕಾಯಿ ಫಸ್ಟ್ ಎಲ್ಲ ಕೆಲವು ಸುಮಾರು ವರ್ಷದಿಂದ ರೇಟ್ ಇಲ್ಲದೆ ಇದ್ದಾಗ ಎಳ್ನೀರು ಕುಸಿದ್ಬಿಡ್ತಿದ್ದೆ ಸರ್. ಅವಾಗ ಒಂದು ಸಲ ಎಳ್ನೀರು ಕುಸಿದ್ರೆ ಎಳ್ನೀರಿಂದ 5,000 to 6,000 ಎಳ್ನೀರು ಸಿಗುತ್ತೆ ಸರ್. ಓಕೆ. ಈಗ ರೇಟ್ ಇದೆ ಎಳ್ನೀರು, ಆವಾಗ ರೇಟ್ ಇರಲಿಲ್ಲ ಸರ್. ಇವಾಗ ಕೊಬ್ಬರಿಗೂ ರೇಟ್ ಇದೆ, ಕಾಯಿಗೂ ರೇಟ್ ಇದೆ. ಅವಾಗೆಲ್ಲ ಎಳ್ನೀರು ಮೇಲೆ ಡಿಪೆಂಡ್ ಆಗ್ಬಿಟ್ಟಿದ್ವಿ. ಕೊಬ್ಬರಿಗೂ ಹಾಕ್ತೀರಾ? ಕೊಬ್ಬರಿನೂ ಹಾಕ್ತೀವಿ ಸರ್. ಕೊಬ್ಬರಿ ಅಂದರೆ ನಾವು ಅದನ್ನು ಮೇಯ್ನಾಗಿ ಇಟ್ಕೊಂಡಿಲ್ಲ, ಜಾಸ್ತಿ ಬಲ್ತಿರೋದನ್ನೆಲ್ಲ ಕೊಬ್ಬರಿ ಮಾಡ್ಕೊತೀವಿ. ಓಕೆ. ತೋಟದ ನಿರ್ವಹಣೆ ಅಂದರೆ ಏನು ಮಾಡ್ತೀರಿ? ಸೊ ತೋಟದ ನಿರ್ವಹಣೆಗೆ ಈಗ ಅಡಿಕೆಗೆಲ್ಲ ಡ್ರಿಪ್ ಮಾಡಿಸಿದ್ದೀನಿ ಸರ್. ತೊಂಡಿಗೆ ಹೇಳಿ. ತೆಂಗಿಗೆ ಮಾಮೂಲಿ ಫ್ಲಡ್ಡಿಂಗ್ ಅಂತ ಮಾಡ್ತೀವಿ, ಇಲ್ಲ ಡ್ರಿಪ್ ಮಾಡ್ತೀವಿ. ಮತ್ತು ಪ್ರತಿ ವರ್ಷ ಗೊಬ್ಬರ ಕೊಡ್ತೀನಿ. ಏನು ಗೊಬ್ಬರ ಅಂದರೆ ನಾವು ಮಲ್ಚಿಂಗ್ ಮಾಡ್ತೀನಿ ಸರ್. ಎಲ್ಲ ಉದುರಿರೋ ತರಗು ಎಲ್ಲನ ಹಾಕೋದು, ಮತ್ತು ಒಂದಷ್ಟು ಕಾಂಪೋಸ್ಟನ್ನ ತಂದು ಹಾಕೋದು. ಅದ್ರ ಜೊತೆ ಇನ್ನೇನು ಸಣ್ಣ ಪುಟ್ಟದ್ದು ಅಲ್ಲಿ ಸಿಗೋ ಅಂಥದ್ದನ್ನೇ ವೇಸ್ಟನ್ನು ಮಲ್ಚಿಂಗ್ ಮಾಡ್ತೀನಿ ಸರ್ ನಾನು. ಈಗ ಒಂದು ತೆಂಗಿನ ಗಿಡದಲ್ಲಿ ಏನೇನು ವೇಸ್ಟ್ ಸಿಗುತ್ತೆ ಯಾವುದಕ್ಕೂ ಬೆಂಕಿ ಹಚ್ಚಲ್ಲ ಸರ್ ನಾವು. ಅದನ್ನು ಕಂಪ್ಲೀಟ್ ಕಟ್ ಮಾಡಿ ಅದ್ರ ಬುಡಕ್ಕೆ ಹಾಕಿದ್ರೆ ಅದೇ ಸಾಕಾಗುತ್ತೆ. ಜೊತೆಗೆ ಇನ್ನೊಂದಷ್ಟು ಏನಾದರೂ ಸುತ್ತಮುತ್ತ ಇರೋ ತರಗೋಗಿರು ಟೀಕ್ ಮರಗಳು ನೆಟ್ಟಿರೋ ಉದ್ದೇಶನೇ ಅದಾಗಿರೋದ್ರಿಂದ ಅದರಿಂದ ಬರೋ ತರಗೋಗಿರಿಗೂ ಎಲ್ಲನೂ ಅದ್ರ ಮೇಲೆ ಹಾಕಿ ಅದನ್ನಲ್ಲೇ ಮಲ್ಚಿಂಗ್ ಮಾಡಿ ನೀರು ಕೊಡ್ತೀವಿ ಸರ್. ಓಕೆ. ಒಂದು ತ್ಯಾಜ್ಯಗಳನ್ನ ಅಲ್ಲೇ ಮರುಬಳಕೆ ಮಾಡ್ತೀವಿ. ಮಣ್ಣೇನಾದ್ರು ಹೊಡಿತೀರಾ ಹೊರಗಿಂದ? ಸರ್ ಫಸ್ಟು ನಮ್ಮದು ಕಾವೇರಿ ಇದಾಗಿರೋದ್ರಿಂದ ಒಂದಷ್ಟು ಇದನ್ನು ತಂದು ಕೆರೆಗೋಡು, ನಮ್ಮದು ಅರಕೆರೆ ಅಂತಂದರೆ ಕೆರೆ ಪಕ್ಕದಲ್ಲೇ ಇರೋ ಊರು, ಹಂಗಾಗಿ ಕೆರೆಗೋಡು ಕಾಲುವೆಗೋಡು ಎಲ್ಲ ತಂದು ಸ್ವಲ್ಪ ಬಿಗಿನಿಂಗಲ್ಲಿ ಹಾಕಿದ್ವಿ ಸರ್. ಅದರ ಸಾಕಷ್ಟಿದೆ. ಮತ್ತು ಕಾಲುವೆಲಿ ಏನು ವೇಸ್ಟ್ ಬರುತ್ತೆ ಅದನ್ನು ಸ್ವಲ್ಪ ತಂದು ಹಾಕ್ತೀವಿ ಸರ್. ಅದು ಬಿಟ್ಟರೆ ಬೇರೆ ಏನಿಲ್ಲ ಸರ್. ಓಕೆ. ಅಂದರೆ ಗೊಬ್ಬರ ಅಂತಂದರೆ ಜೀವಾಮೃತ ಮಾತ್ರ? ಜೀವಾಮೃತ ಸರ್. ಜೀವಾಮೃತದಲ್ಲಿ ಅಷ್ಟೇ ಪವರ್ಫುಲ್ ಇದಿದೆ ಸರ್. ಜೀವಾಮೃತದಲ್ಲಿ ಅವ್ರು ಪ್ರಯೋಗ ಮಾಡಿ ಕಂಡುಹಿಡಿದಿರೋದು ನಿಜವಾಗ್ಲೂ ರೈತರಿಗೆ ವರದಾನ ಸರ್ ಅದು. ಅಂದರೆ ಈಗ ನೀವು ಜೀವಾಮೃತನೇ ಕೊಡೋದಾದ್ರೂ ತಿಂಗಳಿಗೊಂದ್ಸರಿ ಕೊಡ್ತೀರಾ ಹೇಗೆ? ಅದು ತಿಂಗಳಿಗೊಂದ್ಸಲ ಮಿನಿಮಮ್ ಕೊಟ್ಟರೆ ಸಾಕು ಸರ್. ತೆಂಗಿನ ಗಿಡಕ್ಕೆ ತಿಂಗಳಿಗೊಂದ್ಸಲ ಕೊಟ್ಟರೆ ಸಾಕು. ಅಡಿಕೆ ಗಿಡಕ್ಕೆ 15 days ಬಿಗಿನಿಂಗಲ್ಲಿ ಕೊಡಬೇಕು, ಆಮೇಲೆ ತಿಂಗಳಿಗೊಂದ್ಸಲ ಕೊಡಬೇಕು. ಟೋಟಲಿ ಏನಂದರೆ ಯಾವುದೇ ವೇಸ್ಟ್ನೇ ಈಚೆ ತೆಗಿಬಾರ್ದು. ಮತ್ತು ಮಲ್ಚಿಂಗ್ ಮೇಯ್ನ್ ಸರ್ ಅಲ್ಲಿ. ಓಕೆ. ಸುಭಾಷ್ ಪಾಳೇಕರ್ ಸಿಸ್ಟಮಲ್ಲಿ ಮೇಯ್ನ್ ಮಲ್ಚಿಂಗ್. ನಾವೇನು ಹೊದಿಕೆ ಮಾಡ್ತೀವಿ ಆವಾಗ ಜೀವಾಣುಗಳು ಅವೇ ಆಟೋಮೆಟಿಕ್ಕಾಗಿ ಉತ್ಪತ್ತಿ ಆಗ್ತವೆ. ಸೊ ಎರೆಹುಳುಗಳು ಮೇಲೆ ಬರ್ತವೆ.
ಸೊ ನನಗೆ ಒಂದು ಡೌಟ್ ಇತ್ತು ಸರ್. ನಾನೊಂದು ಪ್ರಶ್ನೆ ಕೇಳಿದೆ ಸುಭಾಷ್ ಪಾಳೇಕರ್ ಅವ್ರಿಗೆ. ಏನು ಪ್ರಶ್ನೆ ಕೇಳಿದೆ ಸೆಮಿನಾರಲ್ಲಿ, ಏನು ಪ್ರಶ್ನೆ ಕೇಳಿದೆ ಅಂದರೆ, ಸರ್ ನೀವು ಹೇಳ್ತೀರಿ 1 ಎಕರೆ ಮಣ್ಣಿಗೆ ಜೀವಾಮೃತ ಹಾಕ್ಬಿಡಿ ಎಲ್ಲ ಮೇಲೆ ಬರುತ್ತೆ ಅಂತ. ಅವರು ಅದಕ್ಕೆ ನನಗೊಂದು ಬೆಸ್ಟ್ ಎಕ್ಸಾಂಪಲ್ ಕೊಟ್ಟರು ಸರ್. ಐ ಆಮ್ ಬೀಯಿಂಗ್ ಎ ಟೆಕ್ನಿಕಲ್ ಪರ್ಸನ್. ಟೆಕ್ನಿಕಲ್ ಆಗಿದ್ರು ನಾನು ಆ ಡೌಟನ್ನು ಕ್ಲಾರಿಫೈ ಮಾಡ್ಕೊಳ್ಳೋಕೆ ಅವ್ರ ಹತ್ರ ಒಂದು ಪ್ರಶ್ನೆ ಕೇಳಿದೆ, ಸರ್ ಇದು ಹೆಂಗೆ ಸಾಧ್ಯ ಅಂತ. ಅದಕ್ಕೆ ಅವ್ರು ಹೇಳಿದರು ಒಂದೇ ಒಂದು ಎಕ್ಸಾಂಪಲ್, ಕಂಡ್ಗ ಹಾಲು ಅಂದರೆ ಸುಮ್ಮನೆ ಒಂದು ಕೊಪ್ಪರಿಗೆ ಹಾಲಿರುತ್ತೆ, ಅದಕ್ಕೊಂದು ತೊಟ್ಟಿ ಹೆಪ್ಪ ಹಾಕಿದರೆ ಎಲ್ಲ ಮೊಸರಾಗ್ಬಿಡಲ್ವಾ. ಸಿಮಿಲರ್ ದಟ್ ಜೀವಾಮೃತನ ಭೂಮಿ ಕೊಟ್ಟರೆ ಭೂಮಿನೇ ಇಂಟರ್ನ್ ಗೊಬ್ಬರದ ಗುಂಡಿ ಆಗುತ್ತೆ. ಈಗ ಹಾಗಾದರೆ ತೆಂಗಿಗೆ ಏನು ಸಮಸ್ಯೆ ಇಲ್ವಾ ನಿಮ್ಮಲ್ಲಿ? ಯಾವುದೇ ಕೀಟಗಳು ರೋಗಗಳು? ಅಲ್ಲ ಸರ್, ಈಗ ಎಲ್ಲ ಅಕ್ಕಪಕ್ಕ ತೋಟಗಳಿಗೆಲ್ಲ ನುಸಿ ಬಂದಾಗ ನುಸಿ ಬರುತ್ತೆ, ನುಸಿ ಬಂದಿರುತ್ತೆ. ಅದಕ್ಕೆ ನಾರಾಯಣ ರೆಡ್ಡಿ ಅವರು ಅಂತ ಅಂದ್ಬಿಟ್ಟು ಒಬ್ಬರು ಕೋಲಾರದ ಕಡೆ, ಅವರು ನೈಸರ್ಗಿಕ ಕೃಷಿಲಿ ಅವರು ತುಂಬ ಎಕ್ಸ್ಪೀರಿಯನ್ಸ್ಡ್, ಈಸ್ ನೋ ಮೋರ್. ಅವರು ಕಾಪರ್ ರಾಡ್ನ ಹೊಡೀರಿ ಅಂತ ಹೇಳಿದರು. ಅದು ಹೊಡೆದು ಸ್ವಲ್ಪ ಕಂಟ್ರೋಲಿಗೆ ತೊಗೊಂಡೆ. ಈಗ ಸ್ವಲ್ಪ ಮತ್ತೆ ಮತ್ತೆ ಬರ್ತಾ ಇದೆ. ಈಗ ಅದಕ್ಕೇನು ಅಂಥ ಕೀಟಬಾಧೆಗಳೇನು ಬಾಧಿಸಲ್ಲ ಸರ್. ನುಸಿ ಒಂದು ಪೀಡೆ ಒಂದೇ ಸರ್ ಈಗ ಮೈನ್. ಎಲೆ ತಿನ್ನೋವಂಥ ಹುಳ ಬರುತ್ತಲ್ಲ? ಇಲ್ಲ ಸರ್, ಅದೆಲ್ಲ ನಮ್ಮ ಕಡೆ ಏರಿಯಾದಲ್ಲಿ ಇಲ್ಲ ಸರ್. ನಿಮ್ಮಲ್ಲಿ ಇಲ್ಲ? ಇಲ್ಲ ಸರ್. ಓಕೆ. ಜೀವಾಮೃತ ಬಿಟ್ಟು ಬೇರೆ ಇನ್ನೇನು ಕೊಡಲ್ಲ ನೀವು? ಇಲ್ಲ ಸರ್. ಜೀವಾಮೃತ, ಎರೆಹುಳದ ಗೊಬ್ಬರ ಅಥವಾ ಹಟ್ಟಿ ಗೊಬ್ಬರ ಆ ಥರದ್ದು ಏನಿಲ್ಲ? ಇಲ್ಲ ಸರ್, ಅಲ್ಲೇ ಉತ್ಪತ್ತಿ ಆಗ್ತಲ್ಲ ಸರ್. ಸೊ ಈಗ ನಾವು ಕಾಂಪೋಸ್ಟ್ ಒಂದಷ್ಟು ಹಾಕ್ಬಿಟ್ಟು ಅದು ಸುತ್ತ ವೇಸ್ಟನ್ನು ಏನಾರು ಹಾಕಿದ್ರೆ ಅಲ್ಲೇ ಎರೆಹುಳು ಗೊಬ್ಬರ ಆಟೋಮೆಟಿಕ್ಕಾಗಿ ಉತ್ಪತ್ತಿ ಆಗುತ್ತೆ. ಒಟ್ಟಿನಲ್ಲಿ ಅದಕ್ಕೆ ನೀರು ಡಿಫಿಷಿಯನ್ಸಿ ಆಗ್ದಂಗೆ ನೋಡಿಕೊಂಡ್ರೆ ಸಾಕು. ಭೂಮಿನೇ ಸಾಕಷ್ಟು ಫಲವತ್ತಾಗಿದೆ. ಇಲ್ಲಿ ಜಮೀನಲ್ಲಿ ಮನೆ ಕಟ್ಟಿದ್ದೀರಾ? ಹೌದು ಸರ್. ವನಿತಾ ಮೇಡಮ್? ಹೌದು ಸರ್. ಹೌದಾ? ಹೌದು ಸರ್. ಅಲ್ಲೂ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ಹೌದು ಸರ್, ಮಾಡ್ಕೊಂಡಿದ್ದೀವಿ, ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ನಾನು ಖುಷಿಯಾಗಿ ಹೋಗ್ತೀನಿ ಸರ್. ಮಕ್ಕಳು ಅಷ್ಟೇ ತುಂಬ ಖುಷಿಯಾಗಿ ಬರ್ತಾರೆ. ಅವರಿಗೆ ತೋಟ ಅಂದರೆ ಈಗ ಸೋಲಾರಲ್ಲಿ ಸ್ನಾನ ಮಾಡೋದಕ್ಕಿಂತ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಒಲೆ ಹಚ್ಚಿ ಒಲೆಯಲ್ಲಿ ನೀರು ಕಾಯಿಸಿ ಸ್ನಾನ ಮಾಡ್ಕೋಬೇಕು ಅನ್ನೋದು ತುಂಬ ಖುಷಿಯಿಂದ ಎಣ್ಣೆ ಹಾಕ್ಕೊಂಡು ಭಾನುವಾರ ಅದೇ ಒಂದು ಪ್ರೋಗ್ರಾಮ್ ಆಗಿಬಿಡುತ್ತೆ ಸರ್ ಮಕ್ಕಳಿಗೆ, ಮೊಮ್ಮಕ್ಕಳಿಗೆಲ್ಲ. ಹಾಗಾಗಿ ಖುಷಿಯಾಗಿ ಮಾಡ್ಕೊಂಡು. ಓಕೆ. ಅಂದರೆ ಅಭ್ಯಂಜನ ತೋಟದಲ್ಲಿ ಎಲ್ಲರಿಗೂ? ಹೌದು ಸರ್. ಓಕೆ. ಅದಕ್ಕಾಗಿ ಒಲೆ ಹುಡಿಸಿದಿರಿ? ಹ್ಞೂ ಸರ್. ಹ್ಞೂ ಸರ್. ಹೌದು ಸರ್. ಮನೆಗೆ ಬೇಕಾದಂತಹ ತರಕಾರಿ, ಸೊಪ್ಪು, ಹಣ್ಣು ಈ ಥರದ್ದನ್ನೆಲ್ಲ ಬೆಳ್ಕೊಂಡಿದ್ದೀರಾ ತೋಟದಲ್ಲಿ? ಸರ್ ಮೊದಲು ಮಾಡ್ತಾ ಇದ್ವಿ ಸರ್ ನಾವು. ಈಗೇನಾಗಿದೆ ಅಂದರೆ ಆಳುಗಳ ಪ್ರಾಬ್ಲಮ್ ಮೇಯ್ನು. ಹಾಗಾಗಿ ಸ್ವಲ್ಪ ತರಕಾರಿದಿದೆಲ್ಲ ಅಷ್ಟು ಇದು ಮಾಡ್ತಾ ಇಲ್ಲ. ಮೇಯ್ನು ತೆಂಗು. ಅಲ್ಲ, ಗೌಡ್ರು ಭಾಳ ಚಿಕ್ಕ ವಯಸ್ಸಲ್ಲೇ ಮೆಣಸಿನ ಮಡಿ ಮಾಡಿದವರು. ಸರ್ ಅದು ಮೊದಲು 1-2 ವರ್ಷ ಮಾಡ್ಕೊಂಡ್ವಿ ಸರ್, ಇಲ್ಲ ಅಂತಲ್ಲ. ಆಮೇಲೆ ಅವ್ರದ್ದು 2 ದೋಣಿ ಮೇಲೆ ಕಾಲ ಆಯ್ತಾ ನನಗೆ. ಹಾಗಾಗಿ ಮಕ್ಕಳು ಓದಿಸೋದು ಒಂದಿದ್ರದ್ದು ನನ್ನ ಮೇಲೆ ಅದು ಪ್ರಭಾವ ಇತ್ತು. ಹಾಗಾಗಿ ಆದರೂ ನುಗ್ಗೆ, ಕರಿಬೇವು ಈ ಥರದ್ದು ಆ ಥರದ್ದೆಲ್ಲ ಇದೆ ಸರ್. ಇದೆ ನುಗ್ಗೆ, ಕರಿಬೇವು ಆ ಥರದ್ದೆಲ್ಲ ಇದೆ ಸರ್ ನನ್ನ ತೋಟದಲ್ಲಿ. ಹಣ್ಣಿನ ಗಿಡಗಳು ಏನೇನು ಹಾಕ್ಕೊಂಡಿದ್ದೀರಿ? ಸಪೋಟ ಹಾಕ್ಕೊಂಡಿದ್ದೀನಿ, ಸೀಬೆ ಇದೆ, ಸೀತಾಫಲ ಇದೆ ಸರ್. ಈಗ ಅಂಜೂರ ಹಾಕಿದ್ದೀನಿ, ಒಂದಷ್ಟು ಬಂದಿದೆ ಸರ್. ಅಂದರೆ ವಾಣಿಜ್ಯ ಉದ್ದೇಶಕ್ಕಾಗಿ ಮಾರುವಷ್ಟು ಗಿಡಗಳಿದಾವ ಅಥವಾ ಸುಮ್ಮನೆ 1-2 ಬರೀ ಸ್ಯಾಂಪಲ್ಗೆ ಅಂತ ಹಾಕ್ಕೊಂಡು? ಇಲ್ಲ ಸರ್, ಕಮರ್ಷಿಯಲ್ ಅಂದರೆ ಸರ್ ನಮ್ದು ತೆಂಗೆ ಸರ್. ತೆಂಗೆ ವಾಣಿಜ್ಯ. ಅಲ್ಲ, ಈ ಸೀಬೆ ಹಾಕಿದ್ದೀನಿ? ಸೀಬೆ ಇಲ್ಲ ಸರ್. ನಾನು ಅದನ್ನ ಏನು ಮಾಡ್ತೀನಿ ಅಂದರೆ, ನಾನು ಹಾಕ್ಕೊಂಡಿರೋ ಮನೆಗೆ ಹಾಕೋ ಅಷ್ಟು ನನ್ನ ಗೆಳತಿಯರಿಗೆ ತುಂಬಿ ಕೊಡಬೇಕು ಅನ್ನೋ ತುಂಬ ಆಸೆ ಸರ್ ನನಗೆ. ಏನು ತುಂಬ ಜನ ಇದ್ದಾರೆ ಗೆಳತಿಯರು ನಿಮಗೆ? ಖಂಡಿತ ಇದ್ದಾರೆ ಸರ್. ರೈತ ದಿನಾಚರಣೆನ ನಾನು ಹಬ್ಬವಾಗಿ ಮಾಡ್ತೀನಿ ಸರ್ ಅದನ್ನು. ಹೌದಾ? ಹ್ಞೂ ಸರ್. ಹೌದು ಸರ್. ಏನು ಮಾಡ್ತೀರಿ? ಹಬ್ಬವಾಗಿ ನಾವು ಅಲ್ಲಿ ನಾವಿರೋದು ಮೈಸೂರಲ್ಲಿ ವಾಸ ಅಲ್ಲ, KC ಲೇಔಟ್ನಲ್ಲಿ ಮಹಿಳಾ ಸಂಘ ಅಂತ ಇದೆ, ಮಾಡ್ಕೊಂಡಿದ್ದೀವಿ ಸರ್. ಒಬ್ರಿಗೊಬ್ರಿಗೆ ನನ್ನ ಗೆಳತಿಯರಿಗೆ ಪರಿಚಯ ಆಗಲಿಕ್ಕೆ ಅಂತ ಮಾಡ್ಕೊಂಡಿದ್ದೀವಿ. ಅಲ್ಲಿ ಪ್ರತಿ ತಿಂಗಳು 3ನೇ ಮಂಗಳವಾರ ಸೇರ್ತೀವಿ ಸರ್. ತಿಂಗಳು ಏನಾದರೂ ಒಂದು ವಿಶೇಷ ಇದ್ದಿದ್ದು ಮಾಡ್ಕೊಂಡು ಹೋಗ್ತೀವಿ. ಅದೇ ಥರ ನಾನು ಅದು ಡಿಸೆಂಬರ್ 23ನೇ ತಾರೀಕು ಅದು ನನ್ನ ಒಂದು ಸಾರಥ್ಯದಲ್ಲಿ ನಡೆಯುತ್ತೆ ಸರ್ ಅದು ರೈತ ದಿನಾಚರಣೆ ಅಂತ. ಈ ಸಲ ನಾನು ಕಾಂಪಿಟೇಷನ್ಗಳು ಸುಮ್ಮನೆ ನಾವು 1 hour 2 hours ಸೇರ್ತೀವಿ ಸರ್. ಅದು ಅವಾಗ ಒಂದು ಕಾಂಪಿಟೇಷನ್ ಥರ ಇಟ್ಟಿದ್ದೆ. ರೈತನಿಗೆ ಮುಖ್ಯ ಸಲಕರಣೆಗಳು ಏನು ಬೇಕು, ಅದರ ಹೆಚ್ಚು ಯಾರು ಬರೀತೀರಾ ಅವರಿಗೆ ಬಹುಮಾನ ಅಂತ ಹೇಳಿ. ಅದು ನನ್ನ ಗೆಳತಿರು ತುಂಬ ಖುಷಿಯಾಗಿ ಬರೆದ್ರು ಸರ್. ಅದನ್ನು ತುಂಬ ಖುಷಿಯಾಗಿ ಬರೆದ್ರು. ಆಮೇಲೆ ಅವರೇಕಾಯಿ ಸುಲಿಯೋ ಒಂದು ಸ್ಪರ್ಧೆ, ಅದನ್ನು ತುಂಬ ಖುಷಿಯಾಗಿ ಆಟ ಆಡಿದ್ರು, ಎಂಜಾಯ್ ಮಾಡಿದ್ರು. ನಿಮ್ಮ ತೋಟಕ್ಕೂ ಎಲ್ಲ ಹೋಗ್ತಾ ಇರ್ತೀರಾ ನೀವು ಗೆಳತಿಯರೆಲ್ಲ ಸೇರ್ಕೊಂಡು? ಹೌದು ಸರ್, ಹೋಗ್ತಾ ಇರ್ತೀವಿ ಸರ್. ತುಂಬ ಖುಷಿಯಾಗಿ ಬರ್ತಾರೆ, ತುಂಬ ಒತ್ತಾಯ ಮಾಡ್ತಾರೆ ನನಗೆ, ಯಾವಾಗ ಕರ್ಕೊಂಡು ಹೋಗ್ತೀಯ ತೋಟಕ್ಕೆ, ಯಾವಾಗ ಹೋಗೋಣ ಅಂತ. ಬರ್ತೀವಿ, ಸ್ವಲ್ಪ ಹೊತ್ತು ಕಾಲ ಕಳೀತೀವಿ. ಅಲ್ಲೇ ಪಕ್ಕದಲ್ಲಿ ಕೊಡಿಯಾಲ ಅಂತ ಒಂದು ಊರಿದೆ, ಅಲ್ಲಿ ಮಗ್ಗಗಳಿದೆ, ಸೀರೆಗಳ ಮಗ್ಗ. ಅಲ್ಲಿಗೊಂದು ಜಾತ್ರೆ ಥರನೇ ಹೋಗ್ತೀವಿ ಅಲ್ಲಿಗೆ. ಅವ್ರು ಇವತ್ತಿಗೂ ಅಂಗಡಿಗಳಲ್ಲಿ ಕೆಲವು ನೆನ್ಕೊಳ್ತಾರೆ, ಅಷ್ಟು ಜನ ಬಂದಿದ್ರಲ್ಲ ಲೇಡೀಸ್, ನೀವೇ ಅಲ್ವಾ ಅಂತ ಸರ್. ತುಂಬ ಖುಷಿಯಾಗಿ ಅದಕ್ಕೂ ಒಂದು ಪ್ರೋತ್ಸಾಹ ಕೊಟ್ಟಂಗಿದೆ ಸರ್. ಮಗ್ಗದವ್ರಿಗೂ ಅದರಲ್ಲಿ ಒಂದು ಪ್ರೋತ್ಸಾಹ ಕೊಟ್ಟಂಗಿದೆ ಸರ್. ನಿಜ. ಅಂದರೆ
ನಿಮ್ಮ ಮನೆಗೆ ಬೇಕಾದಂತಹ ಒಂದಷ್ಟು ಸೊಪ್ಪು ತರಕಾರಿನ ಬೆಳ್ಕೊಳ್ತೀನಿ ಸರ್. ಬೆಳಿತೀರಿ ಬೆಳಿತೀನಿ ಅಲ್ವಾ? ಬೆಳಿತೀನಿ ಅಂದ್ರೆ ಆರೋಗ್ಯ ಅದೇ ಅಲ್ವೇ? ಹೌದು ಸರ್. ಏಕೆಂದ್ರೆ ನೀವು ತೆಂಗು ಬೆಳೆಯೋದು ನೈಸರ್ಗಿಕ ಕೃಷಿನಲ್ಲಿ, ರಾಸಾಯನಿಕದಿಂದ ಏನು ಬೆಳೆದಿರುವಂತಹ ಸೊಪ್ಪು ತರಕಾರಿ ತಂದು ತಿಂದ್ರೆ ನಿಮ್ಮ ಆರೋಗ್ಯ ಏನು ಉತ್ತಮ ಆಗಲ್ಲ. ಹಾಗಾಗಿ ಜಮೀನಲ್ಲೇ ನೀವು ಬೆಳ್ಕೊಳ್ಳೋದು ಉತ್ತಮ. ಹೌದು ಸರ್, ನಮ್ಮ ಜಮೀನಲ್ಲೇ ಮಾಡ್ಕೊಳ್ಳೋದು ಉತ್ತಮ ಸರ್. ಹಣ್ಣು ತಿನ್ನೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ. ಆತ್ಮೀಯರೇ, ಹಣ್ಣು ಹೊನ್ನು ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿ ಕುರಿತ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ಇದೇ ತಿಂಗಳ 12ನೇ ತಾರೀಖು ಸೋಮವಾರ ಬೆಳಗ್ಗೆ 10:30 ಮೈಸೂರಿನ ಕರ್ಜನ್ ಪಾರ್ಕ್ ಆವರಣದಲ್ಲಿರುವ ಡಾಕ್ಟರ್ MH ಮರಿಗೌಡ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದೆ. ಬನ್ನಿ, ಭಾಗವಹಿಸಿ. ಹಣ್ಣು ತಿನ್ನೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ. ಹೇಳಿ ನಾರಾಯಣಗೌಡ್ರೆ, ಅಡಿಕೆ ತೋಟದ ಬಗ್ಗೆ ಹೇಳಿ. ಹೇಗೆ ಮಾಡ್ಕೊಂಡಿದ್ರಿ ಅಡಿಕೆ ತೋಟ? ಅದನ್ನೆಲ್ಲಿಂದ ತಂದ್ರಿ? ಸರ್, ಅಡಿಕೆನ ನಾನು ಕೆಲವು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಕಡೂರು ಹತ್ರ ಒಂದಷ್ಟು ಅಲ್ಲಿಂದ ಸಸಿಗಳ ತರಿಸ್ಕೊಂಡು ಅದನ್ನು ಹಾಕಿದ್ದೀನಿ ಸರ್. ಅದಕ್ಕೆ ಸಿನ್ಸ್ ಫ್ರಮ್ ದಿ ಬಿಗಿನಿಂಗ್ ನಾನು ಒಂದು ಚೂರು ಕೆಮಿಕಲ್ ಅಪ್ಲೈ ಮಾಡಿಲ್ಲ ಸರ್. ಜೀವಾಮೃತದಲ್ಲೇ ಬೆಳೆದಿದ್ದೀನಿ. ಅಕ್ಕಪಕ್ಕದಲ್ಲಿ ಹಾಕಿರೋ ಎಲ್ಲ ತೋಟಗಳವರು ಬಂದು ನೋಡಿ ತುಂಬ ಖುಷಿ ಪಡ್ತಾರೆ. ಇದೇನು ಮಾಡಿದ್ದೀರಿ ಮತ್ತು ಒಂದು ದಿನ ಪ್ಲಗ್ಗಿಂಗ್ ಉಳಿಸೋ ಕೆಲಸ ಮಾಡೋದಿಲ್ಲ ನಾನು. ಮತ್ತು ಬ್ರಷ್ ಕಟರ್ ಹೊಡಿಸ್ತೀನಿ. ಅಲ್ಲಿ ಏನೇ ವೇಸ್ಟ್ ಕಳೆ ಅಂತ ಏನೇ ಬಂದರೂ ಅದನ್ನು ಅದಕ್ಕೆ ಮಲ್ಚ್ ಮಾಡಿಸ್ತೀನಿ. ಅದರಿಂದ ಒಂದು ಚೂರು ವೇಸ್ಟ್ ಇದ್ರೂ ತೆಗೆದು ಗಿಡದ ಬುಡಕ್ಕೆ ಹಾಕಿಸ್ತೀನಿ. ಅಲ್ಲ, ಎಷ್ಟು ಅಡಿಕೆ ಇದೆ ತಮ್ಮದು ಸರ್? ಈಗ 1,500 ಇದೆ ಸರ್. 1,500 ಇದೆ ಸರ್. ಏನು ಅಂತರದಲ್ಲಿ ಹಾಕ್ಕೊಂಡಿದ್ದೀರಿ ಸರ್? ಅದು ಆ್ಯಕ್ಚುಲಿ 9 ಅಡಿ ಹತ್ತಿರದಲ್ಲಿ ಹಾಕಬೇಕು. ನಾನು ಸ್ವಲ್ಪ 8 ಅಡಿಗೆ ಹಾಕ್ಕೊಂಡಿದ್ದೀನಿ ಸರ್. 8 ಅಡಿ ಅಂತರದಲ್ಲಿ ಹಾಕ್ಕೊಂಡಿದ್ದೀನಿ. ಅಡಿಕೆನ ತೆಂಗಿನ ತೋಟದ ಒಳಗಡೆ ಹಾಕಿದ್ದೀರಾ ಅಥವಾ ಅಡಿಕೆ ತೋಟ? ಇಲ್ಲ ಸರ್, ತೆಂಗಿನ ತೋಟ ಮೊದಲೇ ನಾನು ಹೇಳಿದ್ನಲ್ಲ ಸರ್, ನಮ್ಮ ತೆಂಗಿನ ತೋಟದಲ್ಲಿ ಮಧ್ಯದಲ್ಲಿ ಎಲ್ಲ ಖಾಲಿ ಇತ್ತು ಸರ್. ಅಲ್ಲಿಗೆ ಒಂದೊಂದು ಫ್ಲ್ಯಾಟ್ ಎಲ್ಲ ಫ್ಲ್ಯಾಟ್ ಮಾಡಿದ್ದೀನಲ್ಲ, ಆ ಫ್ಲ್ಯಾಟ್ಗಳಿಗೆ ಒಂದೊಂದಕ್ಕೆ ಎಷ್ಟು ಹಿಡಿತದೆ ಆ ಥರ ಅಂತರದಲ್ಲಿ ಹಾಕ್ಕೊಂಡಿದ್ದೀನಿ. ಬಾರ್ಡ್ರಲ್ಲೆಲ್ಲ ಫುಲ್ ತೆಂಗಿದೆ ಮತ್ತು ಮಧ್ಯದಲ್ಲಿ ಅಡಿಕೆ ಇದೆ ಸರ್. ಸಪ್ರೇಟ್ ಅಡಿಕೆನೇ ಏನು ಮಾಡಿಲ್ಲ, ಯಾಕೆಂದರೆ ಅಡಿಕೆಗೆ ಯಾವಾಗಲೂ ನೆರಳು ಬೇಕೇ ಬೇಕು ಸರ್. ಈಗ ಸುಣ್ಣ ಹೊಡಿತೀವಿ. ಸುಣ್ಣ ಹೊಡೆಯೋ ಉದ್ದೇಶ ಏನಂದರೆ ಯಾವುದೇ ಕಾರಣಕ್ಕೆ ಅಡಿಕೆ ಬುಡದ ಮೇಲೆ ಬಿಸಿಲು ಬೀಳದೇ ಇರಲಿ ಅನ್ನೋ ಉದ್ದೇಶಕ್ಕೆ. ಈಗ ನನಗೆ ಅದರ ಅವಶ್ಯಕತೆಯೇ ಇಲ್ಲ. ಯಾಕಿಲ್ಲ ಅಂತಂದರೆ ಸುತ್ತ ಟೀಕ್ ಮರಗಳಿದೆ ಮತ್ತು ತೆಂಗಿನ ಗಿಡ ಇರೋದ್ರಿಂದ ನೆರಳು ಸಾಕಷ್ಟು ಸಫಿಷಿಯೆಂಟ್ ಇದೆ. ಈಗ ಅದು ಕರೆಕ್ಟಾಗಿ ನಿಜವಾಗ್ಲೂ ಯೋಜನಾಬದ್ಧವಾಗಿ ಮಾಡಿದ್ರೆ ವ್ಯವಸಾಯದಲ್ಲಿ ಯಾವುದೇ ಕಾರಣ ಗ್ಲಾಸ್ ಅನ್ನೋದು ಕಾಣಿಸಲ್ಲ ಸರ್. ಈಗ ಅಡಿಕೆ ಫಸಲು ಬರ್ತಾ ಇದೆಯಾ? ಈಗ ಒಂಬಾಳೆ ಸ್ಟಾರ್ಟ್ ಆಗಿದೆ ಸರ್. ಹೌದಾ? ಹೌದು. ಮೊದಲೇ ಇದಕ್ಕಿಂತ ಮುಂಚೆ ನಾನು ಬಿಗಿನಿಂಗ್ ಇದಾದಾಗ ನಾನು ಇದು ಮಾಡಿದೆ ಸರ್, ಮಂಗಳ ಅಡಿಕೆ ಅಂತ ಹಾಕಿದ್ದೆ. ಅದು ಸುತ್ತ ಸಿಲ್ವರ್ ಗಿಡಗಳು ಹಾಕ್ಕೊಂಡು ಮಂಗಳ ಅಡಿಕೆ ಅಂತ ಹಾಕಿ ಮಂಗಳನ ಸ್ವಲ್ಪ ಒಂದು ಎಕರೆಗಷ್ಟು ಹಾಕಿದ್ದೆ. ಸೊ ಡ್ಯೂ ಟು ಲ್ಯಾಕ್ ಆಫ್ ಮೇಂಟೆನೆನ್ಸ್ ನನಗೆ ಸರ್ವಿಸ್ಸು ಮತ್ತು ಇದು ಅದರ ಮಧ್ಯದಲ್ಲಿ ಲೇಬರ್ ಮೇಲೆ ಡಿಪೆಂಡ್ ಆಗಿ ಮೆಣಸು ಮತ್ತು ಅಡಿಕೆನ ಮೇಂಟೈನ್ ಮಾಡೋಕ್ಕಾಗದಂತೆ ಅದು ಸ್ವಲ್ಪ ಇದಾಗ್ಬಿಡ್ತು ಸರ್. ಈಗ ಹೊಸದಾಗಿ ಮತ್ತು ನಾನು ಆಫ್ಟರ್ ರಿಟೈರ್ಮೆಂಟ್ ನಾನು ಅದನ್ನು ಮೇಜರಾಗಿ ಕನ್ಸಿಡರ್ ಮಾಡಿ ಮಾಡ್ತಾ ಇದ್ದೀನಿ ಸರ್. ಓಕೆ, ಅಡಿಕೆ ಹಾಕಿದ್ದೀರಿ, ತೆಂಗಿದೆ, ಮಾವಿದೆ, ಸಪೋಟ ಇದೆ, ಮತ್ತು ನುಗ್ಗೆ, ಅಗಸೆ, ನಮಗೇನೇನು ಬೇಕು ಎಲ್ಲ ನ್ಯಾಚುರಲ್ ಆಗಿ ಅದು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡಿಕೊಂಡು. ನನಗೆ ಹಸು ಅಂದರೆ ತುಂಬ ಪ್ರಾಣ ಸರ್. ಯಾಕೆಂದರೆ ಚೈಲ್ಡ್ಹುಡ್ಡಿಂದ ನಾನು ಆ ಪರಿಸರದಲ್ಲೇ ಬೆಳೆದಿದ್ದರಿಂದ ಹಳ್ಳಿಕಾರ ಹಸು ಹಾಲುಗೂ ಮತ್ತು ಈ ಡೈರಿ ತರೋ ಹಾಲುಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಸರ್. ಬಟ್ ಗೊತ್ತಾಗಲ್ಲ ನಮಗೆ. ನಾವೀಗೇನಾಗಿದೆ ಅಂತಂದರೆ ಎಲ್ಲ ಪ್ರಾಡಕ್ಟ್ ನಾವು ಯೂಸ್ ಮಾಡ್ತಾ ಇರೋದು ಕಾಂಪೋಸಿಷನ್ ಆಫ್ NPK, ನೈಟ್ರೋಜನ್ ಆ್ಯಂಡ್ ಫಾಸ್ಫರಸ್, ಪೊಟ್ಯಾಶ್. ಅದೇನು ಕೆಮಿಕಲ್ ಮೆನ್ಯೂರ್ ಇದೆ ಅದನ್ನು ನಾವು ಯಾವಾಗ ಗಿಡಕ್ಕೆ ಅಪ್ಲೈ ಮಾಡ್ತೀವಿ ಅದು ಇಂಟರ್ನ್ ಹಾಲು ಕೊಡೋ ಹಸು ತಿನ್ನೋದು ನೆಪಿಯರ್ ಹುಲ್ಲು, ಅದಕ್ಕೆ ಯೂರಿಯಾ ಹಾಕ್ತೀವಿ. ಸೊ ಅದು ಏನು ಉಪಯೋಗ ಆಗಲ್ಲ. ಬಟ್ ಇದ್ದಿದ್ರಲ್ಲಿ ಹಳ್ಳಿಕಾರು ಒಳ್ಳೆ ತಳಿ ಅನ್ನೋದ್ರಲ್ಲಿ ಹಸು ಸಾಕಿದ್ರಿ, ಕುರಿ ಇಟ್ಕೊಂಡಿದ್ರಿ, ಎಲ್ಲ ಇತ್ತು. ಈಗ ಯಾವುದು ಇಲ್ವಾ ಸರ್? ನನಗೆ ಮಧ್ಯದಲ್ಲಿ ಸ್ವಲ್ಪ ಕಾಲು ನೋವಾಯಿತು. ಆ ಸಂದರ್ಭದಲ್ಲಿ ಇದು ಮಾಡಿದ್ದೀನಿ. ಈಗ ಹಸು ಏನು ನಮ್ಮ ಪಕ್ಕದವ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ ಸರ್, ಸಗಣಿ ಗಂಜಲಕ್ಕೆ. ಸೊ ನಮ್ಮಲ್ಲಿ ಈಗಲೂ ಹಳ್ಳಿಕಾರ ಹಸುಗಳಿಗೆ ತುಂಬ ಪ್ರಾಧಾನ್ಯತೆ ಇದೆ ಸರ್ ನಮ್ಮೂರಲ್ಲಿ. ಈಗ ಜೀವಾಮೃತ ಎಲ್ಲ ತಯಾರಿಸೋದಕ್ಕೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ಸರ್? ಈಗ ಡಿಕಂಪೋಸರ್ ಅಂತ ಒಂದು ರೆಡಿಮೇಡ್ ಕಾಂಪೋಸ್ಟ್ ಬರುತ್ತೆ ಸರ್. ಅದಕ್ಕೆ ಬೆಲ್ಲ, ಜಾಗ್ರಿ ಮತ್ತು ಡಿಕಂಪೋಸರು ಮತ್ತು ಗಂಜಲ, ವೇಸ್ಟ್ ಡಿಕಂಪೋಸರ್ ಬಗ್ಗೆ ಹೇಳ್ತೀವಿ. ಯಾವ ಸರ್? ಅದನ್ನು ಯೂಸ್ ಮಾಡ್ಬೋದು ಸರ್. ಅದು
ತೊಂದರೆ ಇಲ್ಲ, ಅದು ಸಾಕಷ್ಟು ಕೆಲಸ ಮಾಡುತ್ತೆ ಸರ್. ಅಂದರೆ ಈ ಜೀವಾಮೃತ ಬಳಸ್ತಾ ಇಲ್ವಾ ತಾವು? ಬಳಸ್ತಾ ಇದೀವಿ ಸರ್, ಡ್ರಿಪ್ಪಲ್ಲಿ ಕೊಡ್ತೀನಿ ಸರ್. ಓಕೆ. ಡಿಕಂಪೋಸರ್ ಯೂಸ್ ಮಾಡಿಕೊಂಡು ಅದಕ್ಕೆ ಜಾಗರಿ ಹಾಕಿ ಅದನ್ನು 200 ಲೀಟರ್ ನೀರಲ್ಲಿ ಮಿಕ್ಸ್ ಮಾಡಿ ಅದನ್ನೇ ಕಾಂಪೋಸ್ ಮಾಡಿ ಮತ್ತೆ ಅದಕ್ಕೊಂದಷ್ಟು ಗಂಜಲ ಅದನ್ನು ಹಾಕಿ ಡ್ರಿಪ್ಪಲ್ಲಿ ಹೋಗಂಗೆ ಮಾಡ್ತಾ ಇದ್ದೀನಿ ಸರ್. ಓಕೆ. ಅಂದರೆ ಇಡೀ ತೋಟಕ್ಕೆ ಡ್ರಿಪ್ ವ್ಯವಸ್ಥೆ ಇದೆ? ಡ್ರಿಪ್ ವ್ಯವಸ್ಥೆ ಇದೆ. ನೀರಿಗೆ ವ್ಯವಸ್ಥೆ ಏನು ತೋಟಕ್ಕೆ? ನೀರಿಗೆ 3 ಬೋರ್ವೆಲ್ ಇದೆ ಸರ್. ಬೋರ್ವೆಲ್ ಇದೆ, ಮತ್ತೆ ನಮ್ಮ ಸುತ್ತ ಕಾಲುವೆ ಬರುತ್ತೆ ಸರ್, ಚಿಕ್ಕದೇವರ ಸಾಗರ ನಾಲ, CDS. ಸೊ ಅದರಿಂದ ಸ್ವಲ್ಪ ಬೇಕಾದಾಗ ಅವಶ್ಯಕತೆ ಇದ್ದಾಗ ಫ್ಲಡ್ಡಿಂಗ್ ಮಾಡಬೇಕಾದಾಗ ಅದರಿಂದ ನೀರನ್ನ ಲಿಫ್ಟ್ ಮಾಡ್ಕೊಂತೀವಿ ಸರ್. ಫ್ಲಡ್ಡಿಂಗ್ ಅಗತ್ಯ ಇದೆಯಾ? ಅವಶ್ಯಕತೆ ಏನಿಲ್ಲ ಅನ್ಸುತ್ತೆ, ತೀರಾ ಎಮರ್ಜೆನ್ಸಿ ಸಮ್ಮರಲ್ಲೇ ಬೇಕಾಗುತ್ತೆ ಸರ್. ಹೌದಾ? ಅಲ್ಲ, ಈಗ ನೈಸರ್ಗಿಕ ಕೃಷಿ ಮಾಡೋದ್ರಿಂದ ನೀರಿನ ಅಗತ್ಯ ತುಂಬ ಕಡಿಮೆ ಆಗುತ್ತೆ ಸರ್. ಖಂಡಿತ ಕಡಿಮೆ ಆಗುತ್ತೆ ಸರ್. ಅಲ್ವಾ? ನಿಮ್ಗೇನು ಹಾಗೆ ಅನ್ಸಿಲ್ವಾ? ಸರ್ ಆಗಿದೆ, ಬಟ್ ನಮ್ಮದು ನೀರು ಫ್ಲಡ್ಡಿಂಗ್ ಮಾಡೋ ಉದ್ದೇಶ ಏನಂದರೆ, ಈಗ ನಾವು ಮೇಯ್ನಾಗಿ ಅರಣ್ಯೀಕರಣ ಉದ್ದೇಶ ನಿಮ್ಗೆ ಫಸ್ಟೇ ಹೇಳ್ದಂಗೆ ನಾನು ಬಯಲುಸೀಮೆಯಲ್ಲಿ ಮಲೆನಾಡನ್ನ ಕ್ರಿಯೇಟ್ ಮಾಡೋ ಇಂಟೆನ್ಷನ್ ಇಟ್ಕೊಂಡು ಸುತ್ತ ಟೀಕ್ ಮರ ಹಾಕಿರೋದ್ರಿಂದ ಸೊ ಆ ಮರಗಳಿಗೆ ಸ್ವಲ್ಪ ನೀರು ಬೇಕೇ ಬೇಕಲ್ಲ ಸರ್. ಆ ಟೈಮಲ್ಲಿ ಮಾತ್ರ ಫ್ಲಡ್ಡಿಂಗ್ ಮಾಡ್ತೀನಿ ಸರ್. ಓಕೆ. ಮಲೆನಾಡು ಅಂದರೆ ಇನ್ನೂ ಒಂದಷ್ಟು ಬೆಳೆ ಇದೆ, ಕಾಳುಮೆಣಸು ಇದೆ, ಏಲಕ್ಕಿ ಇದೆ, ಕೋಕೋ ಇದೆ. ಅದನ್ನೆಲ್ಲ ಮಾಡಿದ್ದೀರಾ? ಮಾಡಿದ್ದೀವಿ, ಸ್ವಲ್ಪ ಸರ್, ತುಂಬ ಮೇಜರಾಗಿ ಕನ್ಸಿಡರ್ ಮಾಡಿಲ್ಲ, ಪ್ರಯೋಗಾತ್ಮಕವಾಗಿ ಮಾಡಿದ್ದೀನಿ. ಏನೇನು ಮಾಡಿದಿರಿ ಹೇಳಿ? ಮೆಣಸಿದೆ ಸರ್, ಏಲಕ್ಕಿ ಇದೆ. ಏಲಕ್ಕಿ ಅಷ್ಟೊಂದು ಕುಂಠಿತವಾಗ್ತಾ ಇದೆ, ಅದು ಏನಕ್ಕೆ ಅಂತ ಇನ್ನೂ ಗೊತ್ತಿಲ್ಲ. ನಾನು ಇಲ್ಲಿ ಮಡಿಕೇರಿ ಪಕ್ಕ ಅಪ್ಪಂಗಳ ಅಂತ ಒಂದು ಊರಿದೆ, ರಿಸರ್ಚ್ ಸೆಂಟರ್ ಇದೆ ಸೆಂಟ್ರಲ್ ಗೌರ್ಮೆಂಟ್ದು, ಅಲ್ಲಿಗೆಲ್ಲ ಹೋಗಿ ವಿಚಾರಿಸ್ಕೊಂಡ್ಬಂದಿದ್ದೀನಿ. ಮತ್ತು ಮೆಣಸಲ್ಲಿ ಮೇಜರಾಗಿ ಮೆಣಸು ಮಾಡಬೇಕು ಅನ್ನೋ ಉದ್ದೇಶ ಇರೋದ್ರಿಂದ ಮೆಣಸಲ್ಲಿ ಸುಮಾರು ತಳಿಗಳಿದೆ. ಸೊ ಅದರಲ್ಲಿ ನಾನೆಲ್ಲ ವಿಚಾರಿಸ್ಕೊಂಬಂದು ಅದನ್ನು ಈ ಸಲ ಪ್ಲ್ಯಾಂಟಿಂಗ್ ಮಾಡಬೇಕು. ಮತ್ತು ಹಳೆ ಮೆಣಸು ಗಿಡ ಏನಿತ್ತು ಅದು ಸುಮಾರು ಒಂದು 5 kg 6 kg ಅಷ್ಟು ಮನೆಗಾಗುವಷ್ಟು ಮೆಣಸು ಬರ್ತಿತ್ತು ಸರ್. ಅದನ್ನೆಲ್ಲ ಮಾಡ್ಕೊತೀವಿ. ಒಂಥರ ಖುಷಿ ಸರ್ ಇದರಲ್ಲಿ. ಖುಷಿ ಮತ್ತು ಕೃಷಿನೇ ಖುಷಿ. ಇದರಲ್ಲಿ ಪ್ರವಾಸೋದ್ಯಮಕ್ಕೆ ಈಗ ಇತ್ತೀಚೆಗೆ ತಾವೆಲ್ಲ ಎನ್ಕರೇಜ್ ಮಾಡ್ದಂಗೆ, ತಾವೆಲ್ಲ BC ಫಾರಮಲ್ಲಿ ಗೈಡ್ ಮಾಡೋದಂಗೆ ತುಂಬ ಸ್ಕೋಪ್ ಇದೆ. ಮಾಡಬೇಕು, ನಮ್ಮ ರೈತರುಗಳು ಮುಂದೆ ಬರಬೇಕು. ಮುಂದೆ ಬಂದು ಪ್ರವಾಸೋದ್ಯಮದ ಬಗ್ಗೆ ಅಂದರೆ, ಈಗ ನಾವು ಯಾವುದೋ ಒಂದು ತೋಟದಲ್ಲಿ ಏನೋ ಮಾಡಿರ್ತಾರೆ, ಒಂದು ಸ್ವಲ್ಪ ರೆಸಿಡೆನ್ಸ್, ಉದಾಹರಣೆಗೆ ಇವ್ರದ್ದು ಅರ್ಚನಾ ಫಾರಮ್. ಸೊ ಆ ಥರ ಅವರು 4 ಜನ ಕರೆದು ಅವ್ರಿಗೆ ಏನೇನು ಬೇಕು, ಒಂದು ರಾಮಸ್ವಾಮಿಗಳ ಜಮೀನು, ಆತಿಥ್ಯ ನೀಡೋದು. ಸೊ ಅವರು ಒಂದಿನ ಹೊರಗಡೆ ಔಟ್ಸ್ಕರ್ಟ್ ಎಲ್ಲೋ ಹೋಗಿ ಯಾವುದೋ ರೆಸಾರ್ಟಲ್ಲಿ ಕಾಲ ಕಳೆಯೋದ್ರ ಬದಲು ಇಲ್ಲಿ ಕೃಷಿನೂ ತಿಳ್ಕೊಂಡು ಇದ್ರ ಬಗ್ಗೆ, ಈಗ ಕೆಲವರು ಸಿಟಿಯಲ್ಲಿರೋ ಮಕ್ಕಳುಗಳಿಗೆ ಭತ್ತ ಇದು ಅಕ್ಕಿ ಮರದಲ್ಲಿ ಬೆಳೀತದೆ ಗಿಡದಲ್ಲಿ ಬೆಳೀತದೆ ಅನ್ನೋದೇ ಗೊತ್ತಿಲ್ಲ. ಸೊ ಅಂಥ ಒಂದು ಸಂದರ್ಭದಲ್ಲಿ ಅವ್ರನ್ನೆಲ್ಲ ಕರ್ಕೊಂಬಂದು ಎಲ್ಲಿ ಯಾವ್ಯಾವ ಕ್ರಾಪ್ ಬರುತ್ತೆ, ಏನು ಬರುತ್ತೆ ಅಂತ ಒಂದು ಸ್ವಲ್ಪ ತೋರಿಸ್ದಂಗೆ ಆಗುತ್ತೆ. ಓಕೆ. ಈಗ ಮೇಡಮ್ ಮಾಡ್ತಾ ಇದ್ದಾರಲ್ಲ ಅಲ್ವಾ ಮೇಡಮ್? ನಿಮ್ಮ ಗೆಳತಿಯರಿಗೆಲ್ಲ ಹೇಳ್ತಾ ಇದ್ದೀರಿ? ಖಂಡಿತ ಸರ್, ಅವರು ಶುರು ಮಾಡಿದ್ದಾರೆ ಸರ್ ವ್ಯವಸಾಯನ. ತುಂಬ ನನ್ನ ಗೆಳತಿಯರು ಒಂದು 5-6 ಜನ ಜಮೀನು ಇರಲಿಲ್ಲ, ನಮ್ಮ ಜಮೀನಿಗೆ ಬಂದು ಹೋಗೋದು ನೋಡಿ ಅವ್ರ ಕೈಲಾದಷ್ಟು 1 ಎಕರೆ 3/4 ಎಕರೆ ತೊಗೊಂಡು ಅವರು ವ್ಯವಸಾಯ ಶುರು ಮಾಡಿದ್ದಾರೆ ಸರ್. ತುಂಬ ಖುಷಿಯಾಗಿ ನಾವು ತರಕಾರಿ ಆಗಲಿ ಹಣ್ಣಾಗಲಿ ತುಂಬ ವಿನಿಮಯ ಮಾಡ್ಕೋತೀವಿ ಸರ್. ಅವ್ರ ತೋಟದಲ್ಲಿ ಏನು ಬೆಳೆದಿದೆ ಅದು ನನಗೆ ಕೊಡೋದು, ನಾನು ತಗೊಳ್ಳೋದೆಲ್ಲ ಮಾಡ್ಕೊಂಡು ಹೋಗ್ತಿದ್ದೀವಿ ಸರ್. ಖುಷಿಯಾಗಿ ಏನೋ ತರಬೇತಿ ಕೇಂದ್ರ ಮಾಡಿದ್ದೀವಿ ಅಂತಂದರು ನಾರಾಯಣಗೌಡರು ಅಲ್ವಾ? ಹೌದು ಸರ್. ಏನು ತರಬೇತಿ? ಅದು ನೀವು ಬೇರೆಯವ್ರಿಗೆ ತರಬೇತಿ ಕೊಡೋಕ್ಕ ಹೇಗೆ? ಅವರು ಪ್ರಯೋಗ ಮಾಡೋದಕ್ಕೆ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಅಕ್ಕಪಕ್ಕದಲ್ಲಿರೋ ರೈತರಿಗೆ ಸ್ವಲ್ಪ ಹೇಳ್ಕೊಡ್ತಾರೆ ಸರ್. ಈ ಥರ ಮಾಡಿ, ಈ ಥರ ಇದು ಜೀವಾಮೃತ ತಾವು ಮಾಡಿದ್ದನ್ನ ಪಕ್ಕದವ್ರಿಗೆ ಕೊಡ್ತಾರೆ. ನೋಡು, ಇದೊಂದೆರಡು ಗಿಡಕ್ಕೆ ಹಾಕಿ ನೋಡು, ನಿನಗೆ ಗೊತ್ತಾಗುತ್ತೆ. ಒಂದು 10 ಗಿಡಕ್ಕೆ ಹಾಕಿ ನೋಡು, ಇದನ್ನು ಗೊತ್ತಾಗುತ್ತೆ. ಒಟ್ಟಿಗೆ ಮಾಡ್ಬೇಕಾದ್ರೆ, ಈಗ ವ್ಯವಸಾಯ ಮಾಡ್ಬೇಕಾದ್ರೆ ಅವ್ರ ಉದ್ದೇಶ ಏನಂದರೆ ಎಲ್ಲ ಗುಂಪಾಗಿ ಒಟ್ಟಿಗೆ ಒಗ್ಗಟ್ಟಿದ್ದ ಮಾಡೋಣ ಅನ್ನೋದು ತುಂಬ ಅಡ್ವೈಸ್ ಮಾಡ್ತಾರೆ ಸರ್. ಈಗೊಂದು ಕರೆಂಟ್ ಪ್ರಾಬ್ಲಮ್ ಆದ್ರೂ ಏನಾದರೂ ಒಬ್ಬ ಎಲೆಕ್ಟ್ರಿಷಿಯನ್ ಇದಕ್ಕೆ ಕೇಳಬೇಕು, ಒಬ್ಬ MLA ಹತ್ರ, ಒಬ್ಬರು ಶಾಸಕರ ಹತ್ರ ಹೋಗಿ ಮಾತಾಡಬೇಕು ಅಂತಂದರೆ ಒಟ್ಟಿಗೆ ಹೋಗೋಣ. ಒಬ್ಬರು ಹೋಗೋದಕ್ಕಿಂತ ಜೊತೇಲಿ ಹೋದರೆ ಅದು ಒಂದು ನಮ್ಮ ಇದು ಕಷ್ಟ ಏನು, ರೈತರ ಕಷ್ಟ ಏನು ಅನ್ನೋದೊಂದು ಮನವರಿಕೆ ಆಗುತ್ತೆ, ಬೇಗ ಕೆಲಸ ಆಗುತ್ತೆ. ಎಲ್ಲರೂ ಇಷ್ಟು ಜನಕ್ಕೆಲ್ಲ ತೊಂದರೆ ಇದೆ, ಆ ಥರದ್ದೆಲ್ಲ ತುಂಬ ಇದಾಗಿ ಮಾಡ್ತಾರೆ ಸರ್ ಅವರು ಜೊತೆಲಿ. ಈಗ ಜಮೀನಿಗೆ ಹೋದಾಗ ಸಮಯ ಹೇಗೆ ಕಳೀತೀರಿ? ಏನೇನು ಮಾಡ್ತೀರಿ ಕೆಲಸ? ಸರ್ ಜಮೀನಿಗೆ ಹೋದರೆ ನನಗೆ 24 ಗಂಟೆ ಸಾಕಾಗೋದೇ ಇಲ್ಲ ಅನಿಸುತ್ತೆ ಸರ್. ಒಂದು ದಿವಸಕ್ಕೆ ನಮ್ಮ ಜಮೀನಲ್ಲಿ ಎಲ್ಲ ಈಗ ಒಂದು ನಾನು ಪ್ರತಿಯೊಂದು ಮರದ ಹತ್ರನ ಹೋಗಿ ಮಾತಾಡ್ಬರ್ತೀನಿ ಸರ್. ನನ್ನ ಮನೆ ರೀ, ಇದು ಕಾಯಿ ಇಲ್ಲಿದೆ, ಈ ಕಾಯಿ ಇಲ್ಲಿ ಬಂದಿದೆ, ಹಿಂಗಾಗಿದೆ ಅಂತ ಬಂದು ಹೇಳೋದು ನಾನೇ ನಮ್ಮ ಮನೆಯವ್ರಿಗೆ. ಹೌದಾ?
ಹೌದು ಸರ್. ಸರಿ, ಅಂದ್ರೆ ಒಂದ್ಸರಿ ತೋಟ ಎಲ್ಲ ಸುತ್ತೀರಿ, ಖಂಡಿತ ಸರ್. ಎಲ್ಲಾ ಗಿಡಗಳನ್ನು ಮಾತಾಡಿಸ್ತೀರಿ. ಮಾತಾಡ್ಸ್ಕೊಂಡ್ ಬರ್ತೀನಿ ಸರ್. ಓಕೆ, ಆಮೇಲೆ ಅಲ್ಲೇ ಅಡಿಗೆ ಮಾಡ್ತೀರಿ. ಅಡುಗೆ ಮಾಡ್ತೀನಿ ಸರ್. ನಮ್ಮ ಅಕ್ಕಪಕ್ಕದಲ್ಲಿ ನನ್ನ ಜಮೀನಲ್ಲಿ ಯಾರು ಬರ್ತಾರೆ ಅವ್ರಿಗೆ ಊಟ ಬಡಿಸ್ಬೇಕು ಅನ್ನೋ ತುಂಬ ಖುಷಿ ಸರ್ ನನಗೆ. ಅದ್ರ ಬಗ್ಗೆ ಬಂದವರಿಗೆ ಕಾಫಿ ಕೊಡೋದು, ಟೀ ಕೊಡೋದು, ಒಂಥರ ಅವ್ರ ಜೊತೆ ಕುತ್ಕೊಂಡು 10 ನಿಮಿಷ ಮಾತಾಡೋದು, ಅವ್ರ ಕಷ್ಟ ಸುಖಗಳನ್ನ ಕೇಳ್ಕೊಳ್ಳೋದು, ಅದು ನನ್ನಲ್ಲಿ ಏನಿದೆ ಅನುಭವ ಅದನ್ನು ಹೇಳ್ತೀನಿ ಸರ್. ಅವರಿಗೆ ಕೇಳ್ಕೊಳ್ತಾರೆ, ಖುಷಿಯಾಗಿ ಕೇಳ್ತಾರೆ. ಪ್ರವಾಸ ಈಗಲೂ ಹೋಗ್ತಿರ್ತೀರಾ ಸರ್? ಈ ವರ್ಷ ಒಂದ್ಸಲ ಮಿಸ್ ಮಾಡಿದೆ ಸರ್. ಈ ಸಲ ಕಾಶಿ ಇದಕ್ಕೆ ಹೋಗಿದ್ರು. ನಾನು ಈಗ 1 ವರ್ಷ ಮುಂಚೆ ಹೋಗಿ ಬಂದ್ಬಿಟ್ಟಿದ್ದೆ. ಆಮೇಲೆ ಮನೇಲಿ ಮಗನ ಮದುವೆ ಆಗಿತ್ತು, ಸೊಸೆ, ಹಾಗಾಗಿ ನಾನು ಹೋಗ್ಲಿಕ್ಕಾಗಲಿಲ್ಲ ಈ ಸಲ. ಮುಂದೆ ಕೃಷಿ ಪ್ರವಾಸಗಳು ಹೋಗೋ ಉದ್ದೇಶ ಇದೆ? ಹೋಗ್ತೀನಿ ಸರ್. ನಿಮ್ಮ ಜೊತೆಗೆ ಗೌಡ್ರು ಬರ್ತಾರಾ ಅಥವಾ ನೀವು ಒಬ್ಬರೇನ ಹೋಗೋದು? ಸರ್ ಈ ಸದ್ಯಕ್ಕೆ ಬಂದಿಲ್ಲ ಸರ್ ಅವರು, ಯಾಕೆಂದ್ರೆ ಅವ್ರದ್ದು ಒಂದು ಟೀಮ್ ಇದೆ. ಹೌದಾ? ಅವರು ಗೌರ್ಮೆಂಟ್ ಇದರಿಂದ ಹೋಗ್ತಾ ಇರ್ತಾರೆ, ಅವರ ಒಂದು ಟೀಮಲ್ಲಿ. ನಾನು ಇಲ್ಲಿ ಅವಾಗ್ಲಿಂದ ಹೋಗ್ತೀನಲ್ಲ, ಅಲ್ಲಿ ಒಂದು ಅವ್ರಿಗೆಲ್ಲ ಒಂದು ಎಡ್ಡಾಗಿ ಅವ್ರ ಜೊತೆ ಇದು ಮಾಡಿಕೊಂಡು ಅವರು ನನ್ನ ನಾಗತಿಹಳ್ಳಿ ರೈತ ಮಹಿಳೆಯರಿಗೆ ಸ್ಫೂರ್ತಿದಾಯಕವಾಗಿ ಜೊತೆ ಹೋಗ್ತೀನಿ ಸರ್. ನಾನು ಮುಂದೆ ಇನ್ನೂ ಏನೇನು ಮಾಡಬೇಕು ಅಂದ್ಕೊಂಡಿದ್ದೀರಿ ವನಿತಾ ಅವರೇ? ಸರ್ ಏನಿಲ್ಲ, ಇರೋದನ್ನೇ ಮುಂದುವರ್ಸ್ಕೊಂಡು ಹೋಗಿ ಒಳ್ಳೆ ಗುಣಮಟ್ಟದ ಆಹಾರ, ಊಟ ಅಕ್ಕಪಕ್ಕದಲ್ಲಿ ಬೆಳಿಬೇಕು, ತಿನ್ನಬೇಕು, ಬೇರೆಯವ್ರಿಗೂ ಕೊಡಬೇಕು ಅನ್ನೋ ಉದ್ದೇಶ ಸರ್. ಗೌಡ್ರದ ಉದ್ದೇಶ ಏನು? ಸರ್ ಏನಿಲ್ಲ ಸರ್, ಇನ್ನು ಮುಂದೆ ಈ AI ಬಂದಿರೋದ್ರಿಂದ, ಟೆಕ್ನಿಕಲ್ ಆಗಿರೋದ್ರಿಂದ, ಇರಿಗೇಷನ್ ಇಸ್ ಎ ಓಲ್ಡ್ ಆರ್ಟ್ ಆ್ಯಸ್ ಓಲ್ಡ್ ಆ್ಯಸ್ ಸಿವಿಲೈಸೇಷನ್ ಅಂತಾರೆ. ನಾಗರಿಕತೆ ಯಾವಾಗ ಬಂತೋ ಆವಾಗಲೇ ಇರಿಗೇಷನ್ ಬಂದಿದೆ. ಸೊ ಈಗ ಅದು ಕಣ್ಮರೆ ಆಗ್ತಾ ಇರೋದ್ರಿಂದ ನಮ್ಮ ಈ ಇತ್ತೀಚಿನ ಪೀಳಿಗೆಗೆ ಎಲ್ಲರೂ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿದರೆ, ಈ ಕೃಷಿ ಪ್ರವಾಸೋದ್ಯಮ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಅದ್ರ ಮುಖಾಂತರ ಕೃಷಿಯನ್ನು ಪರಿಚಯಿಸಿದರೆ ಮುಂದಿನ ಪೀಳಿಗೆ ಅದನ್ನು ಕಂಟಿನ್ಯೂ ಮಾಡ್ತಾರೆ ಅನ್ನೋ ಒಂದು ಭರವಸೆ ಇದೆ. ನಿಮ್ಮ ಮಕ್ಕಳು ಕಂಟಿನ್ಯೂ ಮಾಡ್ತಾರೆಯಾ ನಿಮ್ಮ ಕೃಷಿ? 100% ಕಂಟಿನ್ಯೂ ಮಾಡ್ತಾರೆ ಸರ್. ಅವ್ರಿಗೆ ತುಂಬ ಆಸಕ್ತಿ ಇದೆ. ಓಕೆ. ಸೊ ಅವರು ಅದರಲ್ಲಿ ಇದು ಏನು ಮಾತಾಡಂಗೆ ಇಲ್ಲ ಸರ್. ನಾನು ಏನು ಮಾಡ್ತೀನಿ ಅದನ್ನ ಬಗ್ಗೆ, ಈಗ ಕೃಷಿ ಹೊಂಡ ಮಾಡಿದ್ರೆ ಅದಕ್ಕೆ ಮೀನು ಸಾಕಬೇಕು ಅನ್ನೋ ಒಂದು ಉದ್ದೇಶ ಇದೆ. ಇನ್ನೂ ಹೊಂಡ ಮಾಡಿಲ್ವಾ? ಮಾಡಿದೀವಿ ಸರ್, ಕೃಷಿ ಹೊಂಡ ಮಾಡಿದ್ವಿ. ಅದ್ರಲ್ಲಿ ಮೀನು ಸಾಕ್ಬೋದು. ಸೊ ಬಯೋಡೈಜೆಸ್ಟರ್ ಏನಾದ್ರು ಮಾಡ್ಕೊಂಡಿದ್ದೀರಾ? ಬಯೋಡೈಜೆಸ್ಟರ್ ಮಾಡಿದ್ದೀನಿ ಸರ್, ಅದನ್ನು ಮಾಡಿದ್ದೀನಿ. ಅದ್ರದ್ದು ಪೋಷಕಾಂಶಗಳನ್ನ ಗಿಡಗಳಿಗೆ ಬಿಡ್ತೀನಿ. ಸೊ ನಮಗೆ ಏನೇನು ಒಂದು ಹೊಸ ಆವಿಷ್ಕಾರ ಏನೇ ಒಂದು ಸಿಕ್ಕಿದ್ರು ಅದನ್ನ ಬಿಡ್ದಂಗೆ ನಾನು ಇಂಪ್ಲಿಮೆಂಟ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಸರ್. ಅಳವಡಿಸ್ಕೋತೀನಿ. ಅಕ್ಕಪಕ್ಕದವ್ರನ್ನೆಲ್ಲ ಕರಿತೀನಿ. ಮತ್ತೆ ಕನ್ನೇರಿ ಮಠದ ಸ್ವಾಮೀಜಿಯವರು ಮಾಡ್ತಾ ಇರೋದು ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ ಸರ್. ಅವರು ಗೋಕೃಪಾಮೃತ ಅಂತ ಮಾಡ್ತಾರೆ. ವೆರಿ ಈಸಿ. ನಾವು ವೇಸ್ಟ್ ಅಂತ ಬಿಸಾಕೋದನ್ನ ತೆಗೆದು ಇದು ಗಿಡಗಳಿಗೆ ಬೇಕಾದ್ರೆ ಜೀವಾಮೃತವನ್ನೇ ತಯಾರು ಮಾಡಿ ಕೊಡುವಂಥದ್ದು, ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ತೀನಿ ಸರ್. ನೆನ್ನೆನೂ ಅಷ್ಟೇ ನಮ್ಮವ್ರನ್ನ ಕರೆದು ಬೆಲ್ಲ, ಗಂಜಲ ಮತ್ತು ಹುಳಿ ಮಜ್ಜಿಗೆ, ಸಗಣಿ ಇದನ್ನೆಲ್ಲ ಹಾಕಿ ನಾವು ಈ ಥರ ಮಾಡ್ಕೋಬೋದ್ರಪ್ಪ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಹೇಳಿದ್ದೀನಿ. ಅದೇ ಉದ್ದೇಶ ಇಟ್ಕೊಂಡು ನೈಸರ್ಗಿಕ ಕೃಷಿ ಅಧ್ಯಯನ ಕೇಂದ್ರ ಅಂತ ಹೆಸರಿಕೊಂಡಿದ್ದೀನಿ ನಾನು. ಒಳ್ಳೇದು. ಹಣ್ಣು ತಿನ್ನೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ. ಆತ್ಮೀಯರೇ, ಹಣ್ಣು ಹೊನ್ನು ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿ ಕುರಿತ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ಇದೇ ತಿಂಗಳ 12ನೇ ತಾರೀಖು ಸೋಮವಾರ ಬೆಳಗ್ಗೆ 10:30 ಮೈಸೂರಿನ ಕರ್ಜನ್ ಪಾರ್ಕ್ ಆವರಣದಲ್ಲಿರುವ ಡಾಕ್ಟರ್ MH ಮರಿಗೌಡ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದೆ. ಬನ್ನಿ, ಭಾಗವಹಿಸಿ. ಹಣ್ಣು ತಿನ್ನೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ವನಿತಾ ಅವರೇ? ಹೇಳ್ತೀನಿ ಸರ್. 7411312254. ಇನ್ನೊಮ್ಮೆ ಹೇಳಿ. 7411312254. ಇನ್ನೂ ಒಂದು ಸರಿ ಹೇಳ್ಬಿಡಿ. 7411312254. ತಮ್ಮದು ನಾರಾಯಣ್ ಗೌಡ್ರೆ? 9686088535. ಇನ್ನೊಮ್ಮೆ ಹೇಳ್ತೀರಾ? 9686088535. ಇನ್ನೂ ಒಂದು ಸರಿ ಹೇಳ್ಬಿಡಿ ಸರ್. 9686088535. ಒಳ್ಳೆಯದು ವನಿತಾ ಅವರೇ ಹಾಗೂ ನಾರಾಯಣ್ ಗೌಡ್ರೆ, ಇದುವರೆಗೂ ನೈಸರ್ಗಿಕ ಕೃಷಿಯ ನಿಮ್ಮ ಅನುಭವಗಳನ್ನು ಭಾಳ ಸೊಗಸಾಗಿ ನಮ್ಮೊಂದಿಗೆ ಹಂಚಿಕೊಂಡ್ರಿ. ವಂದನೆಗಳು. ನಮಸ್ಕಾರ. ನಮಸ್ತೆ ಸರ್.